ಪ್ರಲಾಪ 3:22 ಹೇಳುತ್ತೆ, ನಾನು ಉಳಿದಿರುವುದು ದೇವರ ಕರುಣೆಯಿಂದ. ನಾನು ಉಳಿದಿರೋದು ನಿಮ್ಮ ಮುಂದೆ ಏನು ನಿಂತು ಮಾತನಾಡ್ತಾ ಇದ್ದೀನಿ. ಇವತ್ತು ಸುಮಾರು 13 ವರ್ಷಗಳ ಹಿಂದೆ ನಾನು ಸತ್ತು ಹೋಗಬೇಕಾಗಿತ್ತು. ದೇವರ 13-14 ವರ್ಷದಿಂದ ಅವರ ಕರುಣೆಯಿಂದ ನನ್ನನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾನು ಇಲ್ಲಿ ನಿಂತು ಮಾತನಾಡುತ್ತಿರುವುದು ದೇವರ ಕರುಣೆಯಿಂದ, ಅವರ ಪ್ರೀತಿಯಿಂದ. ಈ ಕರುಣೆ, ಈ ಪ್ರೀತಿಯನ್ನು ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳು ಬೇಕಾಯಿತು. ಸುಮಾರು 12-13 ವರ್ಷಗಳು ಬೇಕಾಯಿತು. ಯಾಕೆ ಅಂತ ಹೇಳಿದ್ರೆ, ಸರಿಯಾದ ಬೋಧನೆ ಸಿಗಲಿಲ್ಲ, ಸರಿಯಾದ ಗೈಡೆನ್ಸ್ ಸಿಗಲಿಲ್ಲ, ಸರಿಯಾಗಿ ಆಧ್ಯಾತ್ಮಿಕವಾಗಿ ನಡೆಸುವಂತಹ ಆಧ್ಯಾತ್ಮಿಕವಾದಂಥ ವ್ಯಕ್ತಿಗಳು ನನಗೆ ಸಿಗದೇ ಇದ್ದ ಕಾರಣ ಇಷ್ಟು ವರ್ಷಗಳು ನನಗೆ ಬೇಕಾಯಿತು. ಆದರೆ ನೀವೆಲ್ಲರೂ ಗ್ರೇಟ್. ನಿಮಗೆ ಹುಟ್ಟಿದ ತಕ್ಷಣವೇ ಒಳ್ಳೆಯ ಒಂದು ಆಹಾರ ಸಿಗ್ತಾ ಇದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನನ್ನ ಹೆಸರು ಬಾಲರಾಜ್ ಥಾಮಸ್ ಅಂತೇಳಿ. ನನಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು. ಒಬ್ಬನ ದೊಡ್ಡವನು ಬಂದು ಈಗ ಫಸ್ಟ್ ಇಯರ್ ಡಿಗ್ರಿ ಓದ್ತಿದ್ದಾನೆ. 2ನೇವನು ಬಂದು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನಾವು ನಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳು, ಅದರಲ್ಲಿ ನಾನು 3ನೇವನು. ನಾವು 4 ಜನ ಕೂಡ ಗಂಡು ಮಕ್ಕಳೇ. ಬಡ ಕುಟುಂಬನೇ, ಬಡ ಕುಟುಂಬದಲ್ಲೇ ಹುಟ್ಟಿ ಬಂದವನು ನಾನು. ತಂದೆ ತಾಯಿಗಳು ದೇವರ ಭಯಭಕ್ತಿ ಉಳ್ಳವರೇ, ಅಂಥ ಕೆಟ್ಟ ಜೀವನ ಏನು ಅವ್ರು ಜೀವಿಸಲಿಲ್ಲ. ತಂದೆ ತಾಯಿಗಳು ಚರ್ಚ್ಗೆ ಹೋಗ್ತಾಯಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು. ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇರಲಿಲ್ಲ ಅವರಲ್ಲಿ. ಅಂದರೆ ಶಾರೀರಿಕವಾಗಿ ನಮ್ಮನ್ನು ಒಳ್ಳೆ ರೀತಿಯಾಗಿ ಬೆಳೆಸಿದವರು. ನೋಡಿ, ಯಾವಾಗ ನಾನು ಹಾಳಾಗುವುದಕ್ಕೆ ಪ್ರಾರಂಭ ಆಯಿತು ಅಂಥೇಳಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. SSLC ಮುಗಿದ ನಂತರ ನಾನು PUCಗೆ ಹೋದಾಗ ಫಸ್ಟ್ ಇಯರ್ ಚೆನ್ನಾಗಿದೆ. ಸೆಕೆಂಡ್ ಇಯರಲ್ಲಿ ಏನಾಯಿತು, ಫ್ರೆಂಡ್ಸ್ಗಳು ಫಸ್ಟ್ ಇಯರಿಂದ ಫ್ರೆಂಡ್ಸ್ಗಳಾದ್ರಲ್ವ, ಸೆಕೆಂಡ್ ಇಯರಿಂದ ಗ್ರೂಪಿಸಮ್ ಸ್ಟಾರ್ಟ್ ಆಯಿತು. ಪ್ರತಿ ಶನಿವಾರ ಬಂಕ್ ಮಾಡೋವಂಥದ್ದು, ಫಿಲಮ್ಗಳಿಗೆ ಹೋಗೋವಂಥದ್ದು, ಮತ್ತು ಆ ಗ್ರೂಪಿಸಮಲ್ಲಿ ಇಟ್ಕೊಂಡು ಕಾಲೇಜಲ್ಲಿ ಗ್ಯಾಂಗ್ಗಳು. ನಾನು ಓದ್ತಾ ಇದ್ದಿದ್ದು ಚಾಮರಾಜಪೇಟೆ. ಅಂದರೆ ಕೆಲವ್ರಿಗೆ ಬೆಂಗಳೂರವ್ರಿಗೆ ಗೊತ್ತು. ಚಾಮರಾಜಪೇಟೆ ಮತ್ತು ಅಲ್ಲಿ ಗೋರಿಪಾಳ್ಯ ಅಂತೇಳಿ ಒಂದು ಏರಿಯಾ ಇದೆ. ಆ ಒಂದು ಏರಿಯಾ ಹುಡುಗರಿಗೂ ಈ ಬೇಗೂರಿಂದ, ನಾನು ಬೇಗೂರು ಅಂತೇಳಿ ಅಲ್ಲಿ ಗುರುತಿಸಲ್ಪಟ್ಟಿದ್ದೆ. ಬೇಗೂರವ್ರಿಗೂ ಚಾಮರಾಜಪೇಟೆ ಹುಡುಗರು, ಅಲ್ಲಿ ಗೋರಿಪಾಳ್ಯ ಹುಡುಗರು ಅಂತೇಳಿದ್ರೆ ಯಾವಾಗಲೂ ಜಗಳನೇ ಆ ಕಾಲೇಜಲ್ಲಿ. ಈ ಬೇಗೂರು ಹುಡುಗರು ಅಂತೇಳಿದ್ರೆ ಅಲ್ಲಿ ಪ್ರಿನ್ಸಿಪಲ್ ಅಡ್ಮಿಷನ್ನೇ ಕೊಡ್ತಾ ಇರಲಿಲ್ಲ, ಭಯ ಪಡ್ತಾಯಿದ್ರು. ಯಾಕೆಂದರೆ ಬೇಗೂರು ಹುಡುಗರು ಅಷ್ಟು ಅಲ್ಲಿ ದಾಂಧಲೆ ಮಾಡಿ ಕಾಲೇಜ್ ಹೆಸರನ್ನು ಹಾಳು ಮಾಡಿಟ್ಟಿದ್ವಿ. ಪ್ರೈಸ್ ದ ಲಾರ್ಡ್. ನೋಡಿ, ಈ ರೀತಿಯಾಗಿ ಅಲ್ಲಿ ಗ್ರೂಪಿಸಮ್ ಸ್ಟಾರ್ಟ್ ಆಯಿತು. ಅಲ್ಲಿ ಹುಡುಗರ ಜೊತೆ ಸೇರೋದಕ್ಕೆ ಸ್ಟಾರ್ಟ್ ಆಯಿತು. ನಂತರ ಫಿಲಮ್ಗಳು ನೋಡೋದಕ್ಕೆ ಸ್ಟಾರ್ಟ್ ಆಯಿತು, ಬಂಕ್ ಹೊಡೋದಕ್ಕೆ ಸ್ಟಾರ್ಟ್ ಆಯಿತು. ನಂತರ ಕುಟುಂಬದಲ್ಲಿ ಸುಳ್ಳು ಹೇಳೋದು ಸ್ಟಾರ್ಟ್ ಆಯಿತು. ಇಲ್ಲೇ ಟರ್ನಿಂಗ್ ಪಾಯಿಂಟ್ ಆಯಿತು ನನ್ನ ಲೈಫು. ನಂತರ PUC ಆದಮೇಲೆ ಯಾಕೆ ಓದಬೇಕು ಅಂಥೇಳಿ ಮನಸ್ಸಾಗಲಿಲ್ಲ. ಅಲ್ಲಿ ಎಜುಕೇಷನನ್ನು ಡಿಸ್ಕನೆಕ್ಟ್ ಮಾಡಿ ನಂತರ ITIಗೆ ಹೋಗಿ ಜಾಯ್ನ್ ಆದೆ. ಇದು 2001, 2, 3 ಆ ಟೈಮ್ ಅದು. ನಂತರ ಅಲ್ಲಿ ಹೋಗಿ ITI ಮಾಡಿ ಅಲ್ಲಿ ಡೀಸೆಲ್ ಮೆಕ್ಯಾನಿಕ್ 1 ಇಯರ್ ಕೋರ್ಸನ್ನು ಮಾಡಿ ಮುಗಿಸಿದೆ, ಯಾವುದಾದ್ರು ಕೆಲಸ ಮಾಡಬೇಕು ಅಂಥೇಳಿ. ಆದರೆ ಈ ಒಂದು ಇಷ್ಟರಲ್ಲಿ ಏನಾಗಿತ್ತು ಅಂತೇಳಿದ್ರೆ, ನಾನು PUC ಓದಬೇಕಾದ್ರೆ ಆಗಾಗಲೇ ಏನು ಬಂದು ಹೋಗಬೇಕು, ಆ ಏಜಲ್ಲಿ ಲವ್ ಎಲ್ಲ ಬಂದು ಹೋಗಾಗಿತ್ತು. ಅದಾಗಲೇ ಮನೆಯಲ್ಲೆಲ್ಲ ಅದ್ರ ವಿಷಯವಾಗಿ ಅನೇಕ ರೀತಿಯಾಗಿ ಜಗಳಗಳು, ಮನಸ್ತಾಪಗಳು ಕೂಡ ಆಗಿತ್ತು. ಅಪ್ಪ ಎಷ್ಟೋ ಸಲ ನನ್ನ ಹತ್ರ ಮಾತಾಡೋದು ಬಿಟ್ಟಿದ್ದರು. ಎಜುಕೇಷನ್ ಎಲ್ಲ ಡಿಸ್ಕನೆಕ್ಟ್ ಆದಮೇಲೆ ಮತ್ತೆ ಹೊರಗಡೆ ಬಂದು ಬಿಸ್ನೆಸ್ಸನ್ನು ಏನು ಮಾಡಿದೆ, ಡ್ರೈವರಾಗಿ, ನಾನು ಟ್ರಕ್ ಡ್ರೈವರಾಗಿ ಸೇರಿಕೊಂಡೆ. ಡ್ರೈವಿಂಗ್ ಕಲ್ತ್ಕೊಂಡು ಸುಮಾರು ಒಂದು 7 ವರ್ಷಗಳ ಕಾಲ ನಾನು ಒಂದು ಟ್ರಕ್ ಡ್ರೈವರಾಗಿ ನಾನು ಜಾಬ್ ಮಾಡಿದೆ. PUC ಓದಿ ಮತ್ತು ಡೀಸೆಲ್ ಮೆಕ್ಯಾನಿಕ್ ಕೋರ್ಸನ್ನು ಮಾಡಿ ಕೂಡ. ಯಾಕೆಂತ ಹೇಳಿದ್ರೆ ನನಗೆ ಬಿಸ್ನೆಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಯಾಕೆಂದರೆ ಹಣ ಮಾಡಬೇಕು. ಹಣ ಇಲ್ಲದಿದ್ದರೆ ಈ ಲೋಕದಲ್ಲಿ ನಮಗೆ ರೆಸ್ಪೆಕ್ಟ್ ಇಲ್ಲ. ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಒಳ್ಳೊಳ್ಳೆ ಮನೆಯಲ್ಲಿದ್ದಾರೆ, ಒಳ್ಳೊಳ್ಳೆ ಗಾಡಿಗಳಲ್ಲಿ ಓಡಾಡ್ತಾ ಇದ್ದಾರೆ. ಅವರನ್ನು ನೋಡುವಾಗ ನನಗೆ ಹೊಟ್ಟೆ ಕಿಚ್ಚು, ನನಗೆ ಜಲಸಿ ಆಗ್ತಾಯಿತ್ತು. ನಾನು ಯಾಕೆ ಆಗಬಾರ್ದು ಅಂಥೇಳಿ ನಾನೇನು ಮಾಡಿದೆ, ಡ್ರೈವಿಂಗ್ ಫೀಲ್ಡಿಗೆ ಹೋಗಿ ಸುಮಾರು 7 ವರ್ಷಗಳ ಕಾಲ ಡ್ರೈವರಾಗಿ ಅಲ್ಲಿ ಕೆಲಸ ಮಾಡಿ, ನಂತರ ನಾನು ಯಾವ ಒಂದು ಟ್ರಕ್ಕನ್ನು ಓಡಿಸ್ತಾ ಇದ್ದೀನಿ 7 ವರ್ಷ ಆದಮೇಲೆ ಅದೇ ಟ್ರಕ್ಕನ್ನು ಪರ್ಚೇಸ್ ಮಾಡಿ 1ಕ್ಕೆ 2 ಆಯಿತು, 2ಕ್ಕೆ 3 ಆಯಿತು. ಈ ರೀತಿಯಾಗಿ ಏನಾಯಿತು, ಬೆಳೀತಾ ಹೋಗ್ತಾ ಇದ್ವಿ. ಅಂದರೆ ಲೋಕದಲ್ಲಿ ಬೆಳೀತಾ ಇದ್ದೆ. ಆದರೆ ನನ್ನ ಒಂದು ಕ್ಲೋಸ್ ಫ್ರೆಂಡ್ ಇದ್ದ, ಅವನು ಆಗಾಗ ಏನು ಮಾಡ್ತಿದ್ದ, ಡಿವೈನ್ ಕರ್ಕೊಂಡು ಹೋಗ್ತಾ ಇದ್ದ. 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಲ ಡಿವೈನ್ ಹೋಗ್ತಾ ಇದ್ವಿ. ಡಿವೈನ್ಗೆ ಹೋದಾಗ ತುಂಬ ಏನೋ ಚೆನ್ನಾಗಿರ್ತಾಯಿತ್ತು. ಅಲ್ಲಿ ಕಲಿತು ಬಂದಿದ್ದು ಏನಪ್ಪ ಅಂತೇಳಿದ್ರೆ, ನಾನು ಯೇಸು ಹೆಸರಲ್ಲಿ ಏನು ಕೇಳಿದ್ರೂ ಸಿಗುತ್ತೆ.
ಇದನ್ನು ನಾನು ಕಲ್ತ್ಕೊಂಡು ಬಂದಿದ್ದೆ. ನಾನು ಏನೇ ಕೆಲಸ ಮಾಡಲಿ ಅದು ಒಳ್ಳೆಯದೋ ಕೆಟ್ಟದ್ದೋ ನನಗೆ ಯಾವುದರ ಅರಿವಿರಲಿಲ್ಲ. ನಾನು ಬಿಸ್ನೆಸ್ ಅಂತೇಳಿ ಹೇಳಿದಾಗ ಸುಳ್ಳು ಹೇಳಿದ್ರೆ ಬಿಸ್ನೆಸ್ ಮಾಡೋದಕ್ಕಾಗೋದೇ ಇಲ್ಲ. ಎಲ್ಲೆಲ್ಲ ನೋಡಿ, ನಾನು ಬಿಸ್ನೆಸ್ ಮಾಡ್ತಾಯಿದ್ದಂತೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿದ್ದರಿಂದ ಅಲ್ಲಿ ನಾವು ಎಲ್ಲೆಲ್ಲ ನಮಗೆ ಈ ಆರ್ಡರ್ಗಳು ಬರ್ತಾಯಿತ್ತು ಅಲ್ಲೆಲ್ಲ ಏನು ಮಾಡ್ತಾಯಿದ್ದೆ, ಹೋಗಿ ಅಲ್ಲಿ ಮೇಸ್ತ್ರಿಗಳು ಅವರಿವ್ರು ಇರ್ತಾರೆ, ಅವರನ್ನು ಅಡ್ಜಸ್ಟ್ ಮಾಡಿ ಏನು ಮಾಡ್ತಾಯಿದ್ವಿ, ಹೆಚ್ಚು ಲೆಕ್ಕಗಳನ್ನು ಬರೆಸೋದು, ಸುಳ್ಳು ಲೆಕ್ಕಗಳನ್ನು ಬರೆಸೋದು, ಈ ರೀತಿಯಾಗಿ ಆ ಒಂದು ದುಡ್ಡನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲ ಲೂಪ್ ಹೋಲ್ಸ್ಗಳು ನನಗೆ ಗೊತ್ತಾಯಿತು, ಬಿಸ್ನೆಸ್ಸಲ್ಲಿ ಹೆಂಗೆ ದುಡ್ಡು ಮಾಡ್ಬೋದು ಅಂಥೇಳಿ. ಈ ರೀತಿಯಾಗಿ ಫ್ರೆಂಡ್ ಸರ್ಕಲ್ ಬೆಳೀತಾ 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 ಈ MLA ಗಂಟೆ ಏನಾಯಿತು, ನಮಗೆ ಸ್ವಲ್ಪ ಕಲೆಕ್ಷನ್ಗಳು ಸಿಕ್ಕಿದ್ರು. ಈ ಕಡೆ ತಿಂಗಳಾದರೆ ಪೊಲೀಸ್ ಅವರಿಗೆ ನಾವು ನಾರ್ಮಲಾಗಿ ಕಮಿಷನ್ ಕೊಡ್ತಾಯಿದ್ವಿ. ಈ ರೀತಿಯಾಗಿ ಒಬ್ಬೊಬ್ಬರೇ ಪರಿಚಯ ಆಗಿ ಲಾಸ್ಟ್ಗೆ MLA ಗಂಟ ಏನಾಯಿತು, ನಮಗೆ ಎಲ್ಲರೂ ಪರಿಚಯ ಆಗಿ ಏನಾದರೂ ಅದೇ ಇದರಲ್ಲಿ ಅವ್ರನ್ನ ನೋಡುವಾಗಲೆಲ್ಲ ನಾವು ಹಿಂಗಾಗಬೇಕಲ್ವ, ಆವಾಗ ನಮಗೆ ಎಲ್ಲ ನೋಡಿದ್ರೆ ರೆಸ್ಪೆಕ್ಟ್ ಮಾಡ್ತಾರೆ ಅಂಥೇಳಿ ಆ ಒಂದು ವಯಸ್ಸಲ್ಲಿ ಏನು ಮಾಡಿದ್ವಿ, ಈ ಆಸೆ ಬಂತು ಹಣ ಮಾಡಬೇಕು ಅಂಥೇಳಿ ಫ್ರೆಂಡ್ಸ್ಗಳ ಜೊತೆ ಸೇರಿದ್ವಿ. ನಂತರ ಕೆಲವರು ಡ್ರಿಂಕ್ಸ್ ಮಾಡ್ತಾಯಿದ್ರು, ಸ್ಮೋಕ್ ಮಾಡ್ತಾಯಿದ್ರು, ಬೇರೆವಾದಂಥ ಕೆಲಸಗಳನ್ನು, ಕೆಲವರು ಅಡಲ್ಟ್ರಿಯಲ್ಲಿದ್ದರು, ವ್ಯಭಿಚಾರದಲ್ಲಿದ್ದರು. ಅವರ ಜೊತೆಯಲ್ಲಿ ಸೇರಿ ಏನು ಮಾಡ್ತಾಯಿದ್ವಿ, ಟ್ರಿಪ್ಗಳನ್ನು ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ಎಲ್ಲರ ಹತ್ರ ಕಾರ್ ಇತ್ತು, ನಾನು ಕಾರ್ ತೊಗೊಂಡೆ. 2008, 2009 ಆ ಟೈಮಲ್ಲೇ ನನ್ನ ಹತ್ರ ಕಾರ್ ಇತ್ತು. ಆ ಟೈಮಲ್ಲೇ ತೊಗೊಂಡು ಎಲ್ಲ ಹೋಗೋದು. ಮೊದಲು ಹತ್ರ ಹೋಗ್ತಾಯಿದ್ವಿ, ಆಮೇಲೆ ಅದು ಈ ಕರ್ನಾಟಕ ಬಿಟ್ಟು ಹೊರಗಡೆ, ಸ್ಟೇಟ್ ಹೊರಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಗೋವಾ, ಆಂಧ್ರ, ತಮಿಳ್ನಾಡು, ಈ ರೀತಿಯಾಗಿ ಟ್ರಿಪ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಕಾಲಕ್ರಮೇಣ ಏನಾಯಿತು, ಈ ಜೊತೆಯಲ್ಲಿದ್ದವ್ರು ಏನು ಮಾಡ್ತಾಯಿದ್ರು, ಪರವಾಗಿಲ್ಲ ತಾನೇ ಡ್ರಿಂಕ್ಸ್ ಮಾಡು, ನಾನು ಮಾಡ್ತಾ ಇರಲಿಲ್ಲ, ಅಭ್ಯಾಸ ಇರಲಿಲ್ಲ, ಮಾಡು ಅಂಥೇಳಿ ಏನು ಮಾಡ್ತಾಯಿದ್ರು, ಇದೇ ರೀತಿಯಾಗಿ ಮನೇಲಿ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಜೊತೆ ಹೋದಾಗ ಸ್ವಲ್ಪ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು. ನಂತರ ಮನೆಗೆ ಹೋಗ್ತಾ ಇರಲಿಲ್ಲ. 3 ವರ್ಷ ನಾನು ಮನೆಯನ್ನೇ ಬಿಟ್ಟಿದ್ದೆ, ಫ್ರೆಂಡ್ಸ್ ಜೊತೆಯಲ್ಲೇ ಇರೋದು. ಅಲ್ಲಿ ಫ್ರೆಂಡ್ಸ್ದೊಂದು ಫಾರ್ಮ್ ಹೌಸ್ ಥರ ಒಂದು ರೂಮ್ ಇತ್ತು, ಅಲ್ಲಿರೋದು, ಡೇ ನೈಟ್ ಇರೋದು. 3 ವರ್ಷಗಳ ನಂತರ ಏನಾಯಿತು, 3 ವರ್ಷಗಳಾದಮೇಲೆ ನಮ್ಮ ಅಪ್ಪ ಅಮ್ಮ ನೋಡಿ ಇವನು ಬಿಟ್ಟರೆ ಹಿಂಗೆ ಹಾಳಾಗಿ ಹೋಗ್ತಾನೆ ಅಂಥೇಳಿ ಮದುವೆ ಮಾಡಿದ್ರು. ಮದುವೆ ಮಾಡಿ ಆದಮೇಲೆ ಇಲ್ಲೇ ನನ್ನ ಹೆಂಡತಿ ಹಿಂದೆ ಇದ್ದಾಳೆ. 2006 ಡಿಸೆಂಬರ್ 28ಗೆ ನನ್ನ ಮದುವೆ ಆಯಿತು. ಆ ಮದುವೆ ಆದಮೇಲೆ ಏನಾಯಿತು ನೋಡಿ, ಮದುವೆ ಆಗಿ ಇದೇ ರೀತಿಯಾಗಿ ನನ್ನ ಲೈಫ್ ಹೋಗ್ತಾಯಿತ್ತು. ಲೈಫ್ ಹೋಗಬೇಕಾದ್ರೆ ಈ ಎಲ್ಲ ಬ್ಯಾಡ್ ಹ್ಯಾಬಿಟ್ಗಳು ಒಂದೊಂದೇ ಕಲಿತಾ ಕುಟುಂಬದಲ್ಲಿ ನನ್ನ ಸಮಯ ಕೊಡ್ತಾ ಇರಲಿಲ್ಲ. ಹೆಂಡತಿ ಮಕ್ಕಳನ್ನು ನಾನು ನೋಡ್ಕೊಳ್ಳೋದು, ಪ್ರೀತಿ ಕೊಡೋದು ಅದೆಲ್ಲ ಕಡಿಮೆ ಆಗ್ತಾ ಹೋಯಿತು. ನಂತರ ಅವಳನ್ನು ಟಾರ್ಚರ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಮಾತಿಗೆ ಕೋಪ ಬರೋದು. ಮತ್ತು ಅವ್ರೇನಾದರೂ ಹೇಳಿದ್ರೆ ಎಲ್ಲೋಗಿದ್ದೆ, ಯಾಕೆ ಹೋಗ್ತೀಯಾ, ಯಾಕೆ ಈ ಥರ ಮಾಡ್ತೀಯ ಅಂತೇಳಿ ಹೇಳುವಾಗೆಲ್ಲ, ನೀನು ಹೆಂಗಸು, ನಿನ್ನ ಮನೇಲಿ ಹೆಂಗಿರಬೇಕೋ ಹಂಗಿರೋದನ್ನು ಕಳಿ, ನಾನು ದುಡಿಯೋ ಗಂಡಸು, ನಾನು ಹೊರಗಡೆ ಹೋಗ್ತೀನಿ, ಏನೋ ಮಾಡ್ತೀನಿ. ಈ ರೀತಿಯಾದಂಥ ಒಂದು ಏನಿತ್ತು, ನನ್ನದಲ್ಲಿ ಪ್ರೈಡ್ ಇತ್ತು, ಅಹಂಕಾರ ಇತ್ತು. ಮತ್ತು ಅವ್ರ ಮೇಲೆ ಏನು ಮಾಡ್ತಾಯಿದ್ದೆ, ಸುಮಾರು ಸಲ ಅವರನ್ನು ಹೊಡೆದಿದ್ದೀನಿ, ಟಾರ್ಚರ್ ಮಾಡಿದ್ದೀನಿ ಆ ಟೈಮಲ್ಲಿ. ನಂತರ ನೋಡಿ, ಇದೇ ರೀತಿಯಾಗಿ ಹೋಗಬೇಕಾದ್ರೆ ಎಲ್ಲ ಅಭ್ಯಾಸಗಳು ಬಂತು, ಎಲ್ಲ ಕನೆಕ್ಷನ್ಗಳು ಬಂತು, ದುಡ್ಡು ಹೆಂಗೆ ಮಾಡಬೇಕು ಗೊತ್ತಾಯಿತು. 2008 ಮನೆಯೂ ಕೂಡ ಕಟ್ಕೊಂಡೆ ನಾನು ಸ್ವಂತವಾಗಿ. ಎಲ್ಲವನ್ನು ಮಾಡಬೇಕಾದ್ರೆ 2012 ಜೂನ್ 5 ಒಂದು ಇನ್ಸಿಡೆಂಟ್ ನಡೀತು. ಇದೇ ರೀತಿಯಾಗಿ ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಏನು ಮಾಡಿದ್ರು, ರೌಡಿಗಳನ್ನು ಕಳಿಸಿ ಒಂದು ಗ್ಯಾಂಗ್ ಬಂದು, ನಾವು ಏನು ಒಂದು ಕ್ವಾರಿಯನ್ನು ಮಾಡ್ತಾಯಿದ್ವಿ, ಅಲ್ಲಿ ನಮ್ಮ ಲೇಬರ್ಗಳನ್ನೆಲ್ಲ ಹೊಡೆದು ಅವರೆಲ್ಲ ಅವ್ರ ಹತ್ರ ಮೊಬೈಲ್ಗಳೆಲ್ಲ ಕಿತ್ಕೊಂಡು ಹೋಗಿದ್ರು ಅಂಥೇಳಿ ನಮಗೆ ಒಂದು ಫೋನ್ ಬಂತು. ಆಗ ನಾನು ಅಲ್ಲಿ ಹೋಗಬೇಕಾದ್ರೆ, ಅದಾಗಲೇ ನಾನು ಹೋಗೋದಕ್ಕೆ ಮುಂಚೆ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಅಲ್ಲಿ ಹೋಗಿ ಆಲ್ರೆಡಿ ಗಲಾಟೆ ಸ್ಟಾರ್ಟ್ ಆಗಿತ್ತು, ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಂತರ ನಾನು ಹೋಗೋದಾಗ ಅವರು ನೋಡಿಯೋದನ್ನು ನೋಡಿ ನನಗೆ ಕಂಟ್ರೋಲ್ ಆಗಲಿಲ್ಲ. ಹೋಗಿ ನಾನು ಏನು ಮಾಡಿದೆ, ಆ ಗ್ರೂಪಲ್ಲಿ ಒಬ್ಬನಿಗೆ ಹೊಡೆದೆ. ನಾನು ಹೊಡೆದಾದ್ಮೇಲೆ ಅವರೇನು ಮಾಡಿದ್ರು, ಅಲ್ಲಿದ್ದಂಥ ಕೆಲವರು ಒಳಗಡೆ ಡ್ರಿಂಕ್ಸ್ ಮಾಡ್ತಾಯಿದ್ರು, ಅವ್ರ ಗ್ಯಾಂಗ್ ಅವರು, ಸುಮಾರು ಒಂದು 7-8 ಜನ. ಅವರೆಲ್ಲ ಬಂದರು. ಹೊರಗಡೆ ಬಂದರೆ ಎಲ್ಲರ ಕೈಯಲ್ಲಿ ದೊಣ್ಣೆಗಳಿದೆ, ಚಾಕುಗಳಿದೆ. ನಂತರ ಏನು ಮಾಡಬೇಕು ಅಂತೇಳಿ ಗೊತ್ತಾಗಿಲ್ಲ, ಹೊಡೆದುಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಬಂದಂಗೆ ಹೊಡೆದ್ರು. ನಾನೊಬ್ಬ ಸಿಕ್ಕಾಕ್ಕೊಂಡೆ, ಇವರೆಲ್ಲ ತಪ್ಪಿಸ್ಕೊಂಡ್ರು, ಹೊಡೆದ್ರು, ಎಷ್ಟು ಬೇಕೋ ಹೊಡೆದ್ರು. ಲಾಸ್ಟ್ಗೆ ಏನು ಮಾಡ್ದೆ, ಒಬ್ಬ ದೊಣ್ಣೆಯಲ್ಲಿ ತಲೆಗೆ ಹಾಕ್ದ, ತಲೆ ಓಪನ್ ಆಗೋಯ್ತು ಹಿಂದೆ. ನಂತರ ಒಬ್ಬ ಚಾಕುಲ್ಲಿ ಹೊಡೆದ, ಇಲ್ಲಿ ಚಾಕುಲ್ಲಿ ಬಿತ್ತು ಹಿಂದೆ ಸೈಡಲ್ಲಿ. ಆ ಚಾಕು ಇಲ್ಲಿ ಬೋನ್ ಇದ್ದಿದ್ದರಿಂದ ಒಳಗಡೆ ಹೋಗಲಿಲ್ಲ ಚಾಕು, ಅದಿಲ್ಲೇ ನಿಂತ್ಕೊಳ್ತು. ಈ ರೀತಿಯಾಗಿ ಅಲ್ಲಿ ಆದಮೇಲೆ ತಿರ್ಗಾ ನಾನು ಕಾರನ್ನು ತೊಗೊಂಡು ಮನೆ ಹತ್ರ ಹೋಗಿ, ಮನೆ ಹತ್ರ ಹೋದ್ಮೇಲೆ ನನಗೆ ತಲೆ ಚಕ್ಕರ್ ಬಂತೆ. ಆಲ್ರೆಡಿ ಬ್ಲಡ್ ಲಾಸ್ ಆಗಿದೆ, ಬಟ್ಟೆ ಎಲ್ಲ ಹರಿದಾಕಿದ್ದಾರೆ.
ರಿಂಗೆಲ್ಲ ಹಾಕ್ಕೊಂಡಿದ್ದೆ. ಒಂದು ರಿಂಗನ್ನು ಕೈಯಿಂದ ಕಿತ್ಕೊಂಡಿದ್ರು. ನಂತರ ಅಲ್ಲಿ ಮನೆ ಹತ್ರ ಹೋದಾಗ ಅಲ್ಲಿ ನಾನು ತಲೆ ತಿರುಗಿ ಬಿದ್ದಾಗ ಅವರು ನಮ್ಮ ಮನೆಯವರೆಲ್ಲ ನೋಡಿ ಕರ್ಕೊಂಡೋಗಿ 3 ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. 3 ದಿನ ಅಡ್ಮಿಟ್ ಮಾಡಿ ಆದಮೇಲೆ ಹೊರಗಡೆ ಡಿಸ್ಚಾರ್ಜ್ ಆಗಿ ಬರಬೇಕಾದ್ರೆ ಏನೋ ಒಂದು ಭಯ ಸ್ಟಾರ್ಟ್ ಆಗೋಯಿತು. ಯಾಕೆಂತೇಳಿದ್ರೆ ಅವರು ಹೊಡಿಬೇಕಾದ್ರೆ ಇವತ್ತು ನಾನು ಮನೆಗೆ ಹೋಗಲ್ಲ, ನಾನಿವತ್ತು ಅಷ್ಟೇ ಸತ್ತೋಗ್ತೀನಿ ಅನ್ನೋದು ಕನ್ಫರ್ಮ್ ಆಗೋಯ್ತು ನನಗೆ. ಯಾಕೆಂದರೆ ಅವರೆಲ್ಲ ರೌಡಿಗಳಂತ ಹೇಳಿದಾಗ ನಿಮ್ಗೆ ಗೊತ್ತಾಗ್ತದೆ ಹೆಂಗಿರ್ತಾರೆ ಅಂತೇಳಿ. ಅದಾಗಲೇ ಆಲ್ರೆಡಿ ಅವರು ಮರ್ಡರ್ ಮಾಡಿ ಹೋಗಿ ಆಗ್ತಾನೆ ಬೇಲಿಂದ ಹೊರಗಡೆ ಬಂದಂಥ ಒಂದು ಗ್ಯಾಂಗ್. ಅವರೆಲ್ಲ ವೆಲ್ಲಂಗಣಿಗೆ ಹೋಗಿ ಚೆನ್ನಾಗಿ ಎಲ್ಲ ಬೋರ್ಡ್ ಮಾಡಿಕೊಂಡು ಅವರ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ಕೆಲವ್ರು ಏನು ಮಾಡ್ತಾರಪ್ಪ, ಈ ಮರ್ಡರ್ಗಳನ್ನು ಮಾಡಾದ್ಮೇಲೆ ಅವರವ್ರ ದೇವಸ್ಥಾನಗಳಿಗೆ ಹೋಗಿ ಈ ತಲೆ ಕೂದಲು ಕೊಟ್ಟು ಬರ್ತಾರೆ. ಅವರ ಒಂದು ಅರ್ಥ ಏನು, ಅವ್ರು ಮಾಡಿದ ಪಾಪಗಳು ಕ್ಷಮಿಸಲಾಗಿದೆ ಅಂತೇಳಿ ಅವರು ತಿಳ್ಕೊಳ್ತಾರೆ. ಈ ರೀತಿಯಾಗಿ ಬಂದಂಥವರು ನೋಡಿ, ಒಂದು ಭಯ ನನ್ನೊಳಗಡೆ, ಪ್ರಾಣದ ಭಯ ಬಂದಾಯಿತು. ಈಗ ನಾನು ಚಾಲೆಂಜಿಂಗಾಗಿ ಬದುಕಿದವನು. ನಾನು ಸುಮಾರು ಜನ ಹತ್ರ ನಾನು ಚಾಲೆಂಜ್ ಮಾಡಿ ನಾನು ಜೀವನ ನಡೆಸಿದವನು. ಎಷ್ಟೋ ಸಲ ಕೆಲವರು ಫ್ರೆಂಡ್ಸ್ ಕಾರ್ ಕೇಳಿದಾಗ ಅವ್ರು ಕೊಡಲ್ಲ ಅಂದಾಗ, ನಿಂದೇನೋ ಕಾರು, ನಾನು ತರ್ತೀನಿ ನೋಡು ಅಂತೇಳಿ ಚಾಲೆಂಜ್ ಮಾಡಿ ನಾನು ತಂದು ಚಾಲೆಂಜಾಗಿ ಜೀವಿಸಿದವನು. ಆದ್ದರಿಂದ ಆಗ ಇನ್ನು ನಾನು ಹೊರಗಡೆ ಹೋದರೆ ನನ್ನ ಮರ್ಯಾದೆ ಏನಾಗ್ತದೆ, ಇಷ್ಟೆಲ್ಲ ಆಯ್ತಲ್ವ, ಎಲ್ಲರಿಗೂ ಗೊತ್ತಾಯಿತು. ಈಗ ನಾನು ಹೊರಗಡೆ ಹೋದರೆ ಒಂದು 5 ಪೈಸಕ್ಕೆ ನನಗೆ ಮರ್ಯಾದೆ ಕೊಡಲ್ವಲ್ಲ ಅಂಥೇಳಿ ತುಂಬ ಒಂದು ಡಿಪ್ರೆಷನ್ಗೆ ಹೋದೆ. 1 ವಾರ 15 ದಿನ ಆಯಿತು ಮನೆಯಿಂದ ಹೊರಗಡೆ ಹೋಗ್ತಾಯಿಲ್ಲ ನಾನು. ಆಗ ನನ್ನ ಮೈಂಡಲ್ಲಿ ಬರ್ತಾ ಇರೋದು, ಇರಬೇಡ ನೀನು, ಸೂಸೈಡ್ ಮಾಡ್ಕೋಬಿಡು, ನೀನಿದ್ದರೆ ನಿನ್ನ ಮರ್ಯಾದೆ ಇಲ್ಲ, ನಿನ್ನ ಫ್ರೆಂಡ್ಸ್ಗಳ ಮುಂದೆ ನಿನಗೆ ಮರ್ಯಾದೆ ಇರಲ್ಲ ಅಂಥೇಳಿ. ಆಗ ಒಂದು ಕಾಲ್ ಬಂತು, ನೋಡಿ ಈ ಥರ ನಿಮ್ಮನ್ನು ಹೊಡೆದ್ರಲ್ವಾ, ಈ ಕೇಸೆಲ್ಲ ಏನು ಬೇಡ, ಅದು ಕೇಸ್ ಮಾಡೋದು ಬೇಡ, ಆಲ್ರೆಡಿ ಅವ್ರ ಮೇಲೆ ಶೂಟ್ ಆ್ಯಂಡ್ ಸೈಡ್ ಆರ್ಡ್ರ್ ಇದೆ, ಅವನನ್ನು ಹೊಡೆದಾಕ್ತಾರೆ ಅಂತೇಳಿ ಕೆಲವು ರಾಜಕೀಯ ವ್ಯಕ್ತಿಗಳೆಲ್ಲ ಇದರೆಲ್ಲ ಇಂಟರ್ಫಿಯರ್ ಆದರು, ದೊಡ್ಡವರೆಲ್ಲ. ಆಗ ಏನು ಮಾಡಿದ್ರು, ಒಂದು ಸಮಾಧಾನ ಮಾಡಬೇಕು, ಕಾಂಪ್ರಮೈಸ್ ಮಾಡಬೇಕು ಅಂತೇಳಿ ಎಲ್ಲರನ್ನು ಸೇರಿಸಿ ಮಾತನಾಡಬೇಕಾದ್ರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಬಂದವರೆಲ್ಲರೂ ಕೂಡ ಅವ್ರ ಫೇವರಾಗೆ ಮಾತಾಡ್ತಾ ಇದ್ದಾರೆ. ಬಿಟ್ಟರೆ ನಮ್ಮ ಜೊತೇಲಿ ಏನಾಗಿದೆ ಅಂತೇಳಿ ಕೇಳೋರು ಒಬ್ಬರೂ ಇಲ್ಲ, ಒಬ್ಬನಿಗೂ ಪೇಷನ್ಸ್ ಇಲ್ಲ ಏನಾಗಿದೆ ಅಂತೇಳಿ ಕೇಳೋದಕ್ಕೆ. ನಂತರ ನಾವು ನೋಡಿದ್ವಿ, ಅವ್ರ ಕಡೆ ಅವ್ರ ಫೇವರಲ್ಲಿದ್ದಾಗ ನಾನು ಕೊನೆಯದಾಗ ಒಂದು ಮಾತು ಹೇಳಿದೆ, ಇಲ್ಲಿ ಗಂಟ ಏನಾಯಿತು ನನಗೆ ಬೇಡ, ನೀವು ಅವ್ರ ಫೇವರಲ್ಲಿ ಇರೋದ್ರಿಂದ ನೀವು ದಯವಿಟ್ಟು ಎಲ್ಲ ಎದ್ದೋಗಿ, ಇಲ್ಲ ನಿಮಗೇನು ಇದಾಗಿದೆ, ಕಾಂಪನ್ಸೇಷನ್ ಏನು ಬೇಕೋ ನಾವು ಕೊಡ್ತೀವಿ, 1 ಲಕ್ಷ ಬೇಕು, 2 ಲಕ್ಷ ಬೇಕು ಅಂತೇಳಿ ಎಲ್ಲ ಕೇಳಿದ್ರು. ನಮಗೆ ಯಾವ ಲಕ್ಷನೂ ಬೇಡ, ಸಾಕು ಅಂತೇಳಿ. ಪ್ರಿಯರೇ, ಅಲ್ಲಿ ನನಗೆ ಅರ್ಥ ಆಯಿತು, ನಾನು ನಂಬಿದಂಥ ಫ್ರೆಂಡ್ಸು, ಸ್ನೇಹಿತರು, ನನ್ನ ಜೊತೆಯಲ್ಲಿದ್ದವರೆಲ್ಲ ಎಲ್ಲ ಫೇಕ್ ಅಂತೇಳಿ ಅವತ್ತು ನನಗೆ ಅರ್ಥ ಆಯಿತು. ಪ್ರೈಸ್ ದ ಲಾರ್ಡ್. ನಾನು ಯಾರು ಜೊತೆಯಲ್ಲಿದ್ದೆ ನೋಡಿ, ಆ ಒಂದು ಫ್ರೆಂಡ್ಸ್ಗಳ ಜೊತೆಯಲ್ಲಿ ನಾನೇನು ಮಾಡ್ತಿದ್ದೆ, ನಮ್ಮ ಊರಲ್ಲಿ ನಡೆಯುವಂಥ ಪ್ರತಿ ವರ್ಷ ಜಾತ್ರೆಗೆ ನಾವೆಲ್ಲ ಟೀಮಾಗಿ ಸೇರಿ ಎಲ್ಲ ಕಲೆಕ್ಷನ್ಗಳನ್ನು ಮಾಡಿ ದುಡ್ಡನ್ನು ಒಂದು ಆರ್ಕೆಸ್ಟ್ರಾವನ್ನು ಪ್ರತಿ ವರ್ಷ ನಡೆಸ್ತಾ ಇದ್ವಿ ನಾವು. ಅಲ್ಲಿ ಹಿಂದೂದೊಂದು 3 ದಿನಗಳು ಜಾತ್ರೆ ನಡೆಯುತ್ತೆ ನಮ್ಮೂರಲ್ಲಿ. ಅಲ್ಲಿ ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತೇಳಿ ಏನೂ ಇಲ್ಲ, ಎಲ್ಲ ಸೇರಿ ಏನು ಮಾಡ್ತಾಯಿದ್ವಿ, ಆರ್ಕೆಸ್ಟ್ರಾಗಳನ್ನು ಆರ್ಗನೈಸ್ ಮಾಡ್ತಾಯಿದ್ವಿ, ಮತ್ತು ಡ್ಯಾನ್ಸ್ಗಳನ್ನು ಆರ್ಗನೈಸ್ ಮಾಡ್ತಾಯಿದ್ವಿ. ಎಲ್ಲದರಲ್ಲೂ ಕೂಡ ಈ ದುಡ್ಡು ಎಲ್ಲ ಕಡೆಯಿಂದ ಕಲೆಕ್ಷನ್ ಮಾಡುವಂಥದ್ದು. ಅಲ್ಲಿ ಏನೆಲ್ಲ ಆಗುತ್ತೋ ಅದನ್ನೇನು ಮಾಡ್ತಾಯಿದ್ವಿ, ಕೆಲವ್ರು ಗೊತ್ತಾಗ್ತಾ ಇರಲಿಲ್ಲ, ದೊಡ್ಡ ವ್ಯಕ್ತಿಗಳನ್ನು ಹಿಡ್ದು ಅವರು ಇದು ಮಾಡಲಿ ಅಂತೇಳಿ ಅವ್ರಿಗೆ ಅದನ್ನು ವಹಿಸ್ಕೊಟ್ಬಿಟ್ಟು ಕಲೆಕ್ಷನ್ ಮಾಡೋ ದುಡ್ಡುಗಳೆಲ್ಲ ನಾವು ಶೇರ್ ಮಾಡ್ಕೊಳ್ತಾ ಇದ್ವಿ, ನಮ್ಮ ಜೋಬುಗಳಿಗೆ ಹೋಗ್ತಾಯಿತ್ತು. ಈ ರೀತಿಯಾಗಿ ದುಡ್ಡು ಯಾವ ಮೂಲದಿಂದ ಬರುತ್ತೋ ಅದೆಲ್ಲ ಮಾಡೋದಕ್ಕೆ ನಮಗೆ ಐಡಿಯಾ ಬಂತು. ನೋಡಿ, ಇಷ್ಟೆಲ್ಲ ನಾವು ಮಾಡಬೇಕಾದ್ರೆ ಆಗ ನನಗೆ ಅರ್ಥ ಆಯಿತು, ಇವ್ರು ಯಾರೂ ಕೂಡ ನಮ್ಮವರಲ್ಲ, ಇದೆಲ್ಲ ಫೇಕೇ ಇದು. ಈಗ ನನಗೇನು ಮನಸ್ಸಾಯಿತು, ಇಲ್ಲ ನಾನು ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಇಲ್ಲ ನಾನು ಮನೆ ಬಿಟ್ಟು ಹೋಗಬೇಕು, ಇಲ್ಲಿರಬಾರ್ದು ಅಂತೇಳಿ. ನಂತರ ನನ್ನ ಮನೆಗೆ ಬಂದಾಗ ನಮ್ಮ ಮಿಸ್ಸಸ್ಗೆ ಹೇಳಿದೆ, ನನಗಿರೋಕ್ಕಾಗಲ್ಲ, ಇಲ್ಲ ನಾನು ಇಲ್ಲಿದ್ದರೆ ಸೂಸೈಡ್ ಮಾಡ್ಕೊಳ್ತೀನಿ, ಇಲ್ಲ ಎಲ್ಲ ಮಾರಿ ಎಲ್ಲಾದರೂ ಹೋಗ್ಬಿಡೋಣ ಅಂಥೇಳಿ ಹೇಳಬೇಕಾದ್ರೆ ಅವಳಿಗೆ ಭಯ ಸ್ಟಾರ್ಟ್ ಆಯಿತು. ಇನ್ನೆಲ್ಲಿ ಬಿಟ್ಟು ಹೋದರೆ ಇವ್ರು ಏನಾರು ಮಾಡ್ಕೊಳ್ತಾರೇನೋ ಅಂಥೇಳಿ ಒಂದು ನಿಮಿಷನ ಅವಳು ನನ್ನನ್ನು ಬಿಟ್ಟು ಹೋಗ್ತಾನೇ ಇಲ್ಲ. ನಂತರ ನಮ್ಮ ಅಣ್ಣಂದ್ರು ಬಂದು ಏನು ಮಾಡಿದ್ರು, ಡಿವೈನ್ಗೆ ಹೋಗೋಣ ಬಾ, ನೀನು ಹಿಂಗೆ ಇದ್ದರೆ ಅದು ನಿನ್ನ ನೋಡೋಕ್ಕೆ ನಮ್ಗೆ ಇಷ್ಟ ಆಗ್ತಾಯಿಲ್ಲ ಅಂಥೇಳಿ ನಮ್ಮ ಫ್ಯಾಮಿಲಿಯವರೆಲ್ಲ ಡಿವೈನ್ ಕರ್ಕೊಂಡೋದ್ರು. 1 ವಾರ ಡಿವೈನ್ಗೆ ಹೋಗಿ ಬಂದಾದಮೇಲೆ ಕೂಡ ಇದು ಹೋಗಲಿಲ್ಲ, ಆ ಥಾಟ್ಸ್ ಹೋಗ್ತಾಯಿಲ್ಲ ನನಗೆ. ತುಂಬ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ತುಂಬ ಟಾರ್ಚರ್ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ನನ್ನ ಬಾಡಿ ಏನೆಲ್ಲ ಕೇಳ್ತೋ ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ. ಒಂದು ವಾಕ್ಯ ಓದ್ತೀರಾ? ಉಪದೇಶಕನ ಗ್ರಂಥ ಅಧ್ಯಾಯ 2 ವಾಕ್ಯ 10 ತೆಗೆದು ಓದ್ತೀರಾ? ಉಪದೇಶಕ ಅಧ್ಯಾಯ 2 ವಾಕ್ಯ 10.
2:10 ಉಪದೇಶಕ. ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ಒಪ್ಪಿಸಿದೆ, ಓದೀಕ. ಹೃದಯ ಕೋರಿದ ಸಂತೋಷವನ್ನು ಅದಕ್ಕೆ ನಿರಾಕರಿಸಲಿಲ್ಲ. ನನ್ನ ಮನ ಎಲ್ಲ ಕಾರ್ಯಕಲಾಪಗಳಲ್ಲೂ ಉಲ್ಲಾಸಗೊಳ್ಳುತ್ತಿತ್ತು. ಇವೆಲ್ಲ ನನ್ನ ಪ್ರಯಾಸಕ್ಕೆ ದೊರೆತ ಫಲ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ನಾನು ಅದಕ್ಕೆ ಕೊಟ್ಟೆ. ನನ್ನ ಹೃದಯ ಏನೆಲ್ಲ ಆಸೆ ಪಡ್ತೋ ಅದೆಲ್ಲವನ್ನು ಕೂಡ ನಾನು ಕೊಟ್ಟೆ. ನನ್ನ ಬಾಯಿಗೆ ಏನು ಸುಳ್ಳು ಹೇಳಬೇಕು ಕಲಿಸಿಕೊಟ್ಟಿದ್ದೆ. ನನ್ನ ಕಣ್ಣಿಗೆ ಏನು ಕೆಟ್ಟದ್ದು ನೋಡಬೇಕು ಕಲಿಸಿಕೊಟ್ಟಿದ್ದೆ. ದುಡ್ಡು ಹೆಂಗೆ ಮಾಡಬೇಕು ಅದನ್ನೆಲ್ಲ ಮನಸ್ಸಿಗೆ ಕಲಿಸಿಕೊಟ್ಟಿದ್ದೆ, ಬುದ್ಧಿಗೆ ಕಲಿಸಿಕೊಟ್ಟಿದ್ದೆ. ನೋಡಿ, ಪಾಪ ಮಾಡೋದು ಕೂಡ ಈಸಿಯಾಗಿ ಮಾಡೋದಕ್ಕಾಗಲ್ಲ, ನಾವು ಹೇಳ್ತೀವಿ. ಆದರೆ ಅದಕ್ಕೂ ಕೆಲವು ಟೆಕ್ನಿಕ್ಗಳಿದೆ. ಪಾಪ ಮಾಡೋದಕ್ಕೂ ಕೂಡ ಸ್ವಲ್ಪ ಗ್ರ್ಯಾಜುಯೇಷನ್ ಮಾಡಬೇಕು, ಕಲಿಬೇಕು ಸ್ವಲ್ಪ. ಅದು ಆ ಟೆಕ್ನಿಕ್ಗಳನ್ನೆಲ್ಲ ನಾನು ಕಲ್ತಿದ್ದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಾನು ಏನೆಲ್ಲ ನೋಡಿದೆ, ಏನೇನೆಲ್ಲ ಬಯಸಿದೆ ಅದನ್ನು ನಾನು ಎಲ್ಲವನ್ನು ಕೊಟ್ಟೆ. ಈಗ ಆ ಒಂದು ಪಾಪದ ಒಂದು ಹಂತಕ್ಕೆ ನಾನು ಬಂದು ನಿಂತಿರುವುದು ನನ್ನ ಪ್ರಯತ್ನದ ಫಲ. ಯಾರ ಫಲ? ನಾನು ಕಷ್ಟಪಟ್ಟಿದ್ದರಿಂದಲೇ ನನಗೆ ಸಿಕ್ಕಿದ್ದು ಫಲ ಏನು? ಈಗ ಪಾಪ ಈಗ ನನ್ನ ಒಳಗಡೆ ಇದೆ. ಎಲ್ಲವನ್ನು ನಾನು ಕಲಿಸ್ಕೊಟ್ಟಿದ್ದೀನಿ, ಎಲ್ಲ ಪ್ರಾಕ್ಟೀಸ್ ಆಗಿದೆ ಅಲ್ವಾ? ಈಗ ಪ್ರಾಕ್ಟೀಸ್ ಆಗಿರೋದ್ರಿಂದ ಈಗ ನಾನು ಡಿಪ್ರೆಷನ್ಗೆ ಹೋಗಿದ್ದೀನಿ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬರೋರು ಏನು ಮಾಡ್ತಾರೆ, ಅಲ್ಲಿ ಬಂದು ಮನೆ ಬಾಗಿಲನ್ನು ತಟ್ಟಿದ್ರೆ, ನಾಕ್ ಮಾಡಿದ್ರೆ ಭಯ, ಯಾರು ಬಂದರೂ ಏನಾಗುತ್ತೋ. ಯಾಕೆ ಅಂತ ಹೇಳಿದ್ರೆ, ನಾನು ಯಾವ ಒಂದು ಲೀಡರ್ನ ಹೊಡೆದಿದ್ದೆ, ಅವರು ನನಗೆ ಧಮಕಿ ಹಾಕಿದ್ರು ಹಾಸ್ಪಿಟ್ಲಿಗೆ ಬಂದು ಏನಂತೇಳಿ, ನಿನ್ನನ್ನು ಇನ್ನೊಂದು ವಾರದಲ್ಲಿ ನಾವು ನಿನ್ನನ್ನು ಸಾಯಿಸಿದ್ದೀರಾ, ನಾವು ಬಿಡಲ್ಲ ಅಂಥೇಳಿ ಅಲ್ಲಿ ಬಂದು ವಾರ್ನ್ ಮಾಡಿ ಹೋಗಿದ್ರು. ಮತ್ತು ಕೆಲವರು ಬರೋರೆಲ್ಲ ನೋಡೋರೆಲ್ಲ ಏನು ಹೇಳ್ತಾಯಿದ್ರು ನಮ್ಮನ್ನು, ಯಾಕೆ ಅವ್ರ ತಂಟೆಗೆ ಯಾಕೆ ಹೋದ್ರಿ, ಅವ್ರು ಸರಿ ಇಲ್ಲ, ಅವ್ರು ನಿಮ್ಮನ್ನು ಉಳಿಸಲ್ಲ, ಈ ರೀತಿಯಾಗಿ ಏನು ಮಾಡಿದ್ರು, ಇನ್ನೂ ನಮ್ಮನ್ನು ವೀಕ್ ಮಾಡಿ ಹಾಕಿದ್ರು. ಈ ಕಡೆ ನಮ್ಮ ಅಪ್ಪ ಅಮ್ಮಗೆ ಏನಾಯಿತು, ಬೇಡ, ಯಾವ ಕೇಸು ಬೇಡ, ಏನು ಬೇಡ, ಇವ್ರು ಏನು ಮಾಡ್ತಾರೋ, ನೀವು ಮುಂದೆ ಎಲ್ಲಾದರೂ ದಾರಿಗಳಲ್ಲಿ ಓಡಾಡಬೇಕಾದ್ರೆ ಇವ್ರು ಅಡ್ಡ ಹಾಕಿ ನಿಮ್ಮನ್ನು ಸಾಯಿಸ್ತಾರೇನೋ ಅನ್ನೋ ಒಂದು ಭಯದಿಂದ ಅವರು ಕೂಡ ಕಂಪ್ಲೇಂಟ್ ಕೊಡಲಿಲ್ಲ. ಈ ರೀತಿಯಾಗಿ ಏನಾಯಿತು, ತುಂಬ ವೀಕ್ ಆಗೋದೆ, ತುಂಬ ಡಿಪ್ರೆಷನ್ಗೆ ಹೋಗಾದ್ಮೇಲೆ ಏನು ಮಾಡೋದು ಅಂತೇಳಿ ಗೊತ್ತಾಗ್ದಿರ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಈಗ ಎಲ್ಲ ಪಾಪಗಳನ್ನು ಮಾಡಿ ಆಯಿತು, ಎಲ್ಲ ಪಾಪಗಳಲ್ಲಿ ನಾನು ಮಿಂದಿ ಆಯಿತು, ಎಲ್ಲವನ್ನು ಕಲ್ತ್ಕೊಂಡಾಯಿತು. ನೋಡಿ ಯಾವ ಒಂದು ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಈಗ ನಾನು ಏನಾದರೂ ಸೂಸೈಡ್ ಮಾಡ್ಕೊಳ್ಬೇಕು, ಇಲ್ಲ ಹೊರಗಡೆ ಹೋಗಬೇಕು, ಬೇರೆ ದಾರಿ ನನಗೆ ಕಾಣಿಸ್ತಾ ಇಲ್ಲ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಡಿವೈನ್ಗೆ ಹೋಗಿ ಬಂದೆ, ಮತ್ತೆ ಡಿವೈನ್ಗೆ ಹೋಗಿ ಬಂದರೂ ಕೂಡ, ಮುಂಚೆ ಡಿವೈನ್ಗೆ ಹೋಗಿ ಬಂದಾಗ ಏನು ಕಲ್ತ್ಕೊಂಬಂದೆ, ಯೇಸು ನಾಮದಲ್ಲಿ ಏನು ಕೇಳಿದ್ರು ಸಿಗುತ್ತೆ. ಈ ಸಲ ಡಿವೈನ್ಗೆ ಹೋಗಿ ಬಂದಾಗ ಏನು ಕಲಿತಾ ಇಲ್ಲ, ಫುಲ್ ಮೈಂಡ್ ಬ್ಲಾಂಕ್ ಆಗಿದೆ. ಆ ರೋಡಲ್ಲಿ ಹೋಗಬೇಕಾದ್ರೆ ಏನಾದರೂ ಆಕ್ಸಿಡೆಂಟಾಗಿ ಸಾಯಬಾರ್ದಾ, ಈ ಒಂದು ಮೈಂಡ್ ಸೆಟ್ ಬಂದ್ಬಿಡ್ತು ನನಗೆ. ನಂತರ ಬಂದಾದ ಮೇಲೆ ನೋಡಿ ಯಾವ ರೀತಿಯಾಗಿ ಒಂದು ಫೂಲಿಶ್ ಆಗಿ ನಾನು ಯೋಚನೆ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ಕೀರ್ತನೆಗಳ ಗ್ರಂಥ ತಗೊಳ್ತೀರಾ, ಅಧ್ಯಾಯ 38 ವಾಕ್ಯ 4-5 ಓದ್ತೀರಾ? ಕೀರ್ತನೆ 38 ವಾಕ್ಯ 4 ಮತ್ತು 5. ನಿನ್ನ ಪ್ರೀತಿ ಪ್ರಭು. 38, 4, 5 ಕೀರ್ತನೆಗಳು. ಮುಳುಗಿಸಿ ಬಿಟ್ಟವು ನನ್ನ ಅಪರಾಧಗಳು, ಎನ್ನನ್ನು ಅಮುಕಿ ಬಿಟ್ಟಿವೆ ಹೊರಲಾರದ ಹೊರೆಯಂತೆನ್ನನ್ನು ಕೀವು ಸೋರಿ ನಾರುತ್ತಿದೆ ನನ್ನ ಪಾಪದ ಗಾಯಗಳು. ಇದಕ್ಕೆಲ್ಲ ಕಾರಣ ನನ್ನ ಮೂರ್ಖತನವು, ನನ್ನ ಫೂಲಿಶ್ನೆಸ್, ನನ್ನ ಮೂರ್ಖತನ. ಡಿವೈನ್ಗೆ ಹೋಗ್ತಾ ಇದ್ದೆ, ಆದರೆ ಯೇಸು ಯಾರು ಅಂತೇಳಿ ಅರ್ಥ ಮಾಡ್ಕೊಳ್ಳಲಿಲ್ಲ. ಡಿವೈನಲ್ಲಿ ಒಂದನ್ನು ಕಲ್ತ್ಕೊಂಡು ಬಂದೆ, ಯೇಸು ನಾಮದಲ್ಲಿ ನೀನು ಪಾಪ ಮಾಡಿದ್ರು, ನೀನು ಏನೇ ಮಾಡಿದ್ರು, ಯಾಕೋಬ ಹೇಳ್ತಾರೆ, ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ವರ್ತಿಸಬೇಡಿ ಅಂತೇಳಿ. ನಾನು ಅದೇ ರೀತಿಯಾಗಿ ವರ್ತಿಸೋನಾಗ್ತಾ ಇದ್ದೆ. ಈಗ ಆ ಒಂದು ಸ್ಟೇಜಲ್ಲಿ ನಾನು ಇರಬೇಕು ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳುತ್ತೆ, ನನ್ನ ಪಾಪದ ಹೊರೆ ನನ್ನನ್ನು ಏನು ಮಾಡ್ತಾ ಇದೆ, ಈಗ ಅಮುಕ್ತಾ ಇದೆ. ಆ ಹೊರೆಯನ್ನು ಹೊರಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಆ ಹೊರೆಯನ್ನು ಎಲ್ಲಿ ಯಾರು ಇಳಿಸ್ತಾರೆ ಗೊತ್ತಿಲ್ಲ. 65:3 ಕೀರ್ತನೆ ಹೇಳುತ್ತೆ, ಪಾಪದ ಹೊರೆಯನ್ನು ಹೊತ್ತಿರುವ ಮನುಷ್ಯನೇ ಆ ಹೊರೆ ಇಳಿಸಬೇಕಂತ ಹೇಳಿದ್ರೆ ನಿನ್ನನ್ನು ಸೃಷ್ಟಿ ಮಾಡಿದ ದೇವರೇ ಬರಬೇಕು. ಪ್ರೈಸ್ ದ ಲಾರ್ಡ್. ಆ ಪಾಪದ ಹೊರೆ ಇಳಿಸುವಂಥ ಅಧಿಕಾರ ಯಾರಿಗಿದೆ? ಯೇಸು ಕ್ರಿಸ್ತರಿಗೆ ಮಾತ್ರ ಇದೆ. ಈ ಒಂದು ಸತ್ಯದ ಅರಿವು ನನಗಿಲ್ಲ. ಈಗ ನಾನು ಹುಟ್ಟಿದ್ದು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ, ಚರ್ಚ್ಗೆ ಹೋಗ್ತಿದ್ದೆ, ಸಂಡೇಸಲ್ಲಿ ರೀಡಿಂಗ್ ಓದ್ತಿದ್ದೆ, ಕೊಯರಲ್ಲಿ ನಿಂತ್ಕೊಂಡಿದ್ದೆ.
ಆದರೂ ಕೂಡ ನನಗೆ ಯೇಸು ಯಾರು ಗೊತ್ತಿಲ್ಲ, ನಿತ್ಯ ಜೀವ ಏನನ್ನೋದು ಗೊತ್ತಿಲ್ಲ, ಸ್ವರ್ಗ ನರಕಗಳು ಗೊತ್ತಿಲ್ಲ, ದೇವರ ಕರುಣೆ ಗೊತ್ತಿಲ್ಲ, ಪ್ರೀತಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈ ರೀತಿಯಾಗಿ ಇರಬೇಕಾದ್ರೆ ನೋಡಿ, ಯಾರು ಏನು ಬಂದರೂ ಕೂಡ ನನಗೇನಾಗ್ತಾ ಇಲ್ಲ, ನನಗೆ ಆ ಸಮಾಧಾನ ಸಿಗ್ತಾ ಇಲ್ಲ. ಆದರೆ 2012 ಅಂತೋಣಿ ಬ್ರದರು, ಸಿಜು ಬ್ರದರ್ ಇವರೆಲ್ಲ ಏನು ಮಾಡಿದ್ರು, ಮೊದಲನೇದಾಗಿ ನಮ್ಮ ಪ್ಯಾರಿಷಲ್ಲಿ ರಿಟ್ರೀಟನ್ನು ಕಂಡಕ್ಟ್ ಮಾಡಿದ್ರು. ಆ ರಿಟ್ರೀಟನ್ನು ಕಂಡಕ್ಟ್ ಮಾಡುವಾಗ ನಾನು ಎಲ್ಲೋ ಹೊರಗಡೆ ಇದ್ದವನು ಓಡೋಡಿ ಬಂದೆ ರಿಟ್ರೀಟ್ ಅಟೆಂಡ್ ಮಾಡಬೇಕು ಅಂತೇಳಿ. ಮುಂಚೆ ಇದಕ್ಕೆಲ್ಲ ರಿಟ್ರೀಟ್ಗಳಿಗೆ ಹೋಗ್ತಾ ಇದ್ದೆ ನಾನು, ಆದರೆ ಆ ಒಂದು ಫೀಲಿಂಗ್ ನನಗೆ ಬಂದಿರಲಿಲ್ಲ. ಈ ಒಂದು ಫೀಲಿಂಗಲ್ಲಿ ನಾನು ಹೋಗಿ ರಿಟ್ರೀಟಲ್ಲಿ ಕೂತ್ಕೊಂಡಾಗ ಆ ವಾಕ್ಯಗಳು ಕೇಳಿಸ್ಕೊಳ್ಬೇಕಾದ್ರೆ ನೋಡಿ, ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ಪ್ರೇಯರ್ ಲೈಫು 2012 ಏನಾಯಿತು, ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಗ ಅವರು ಆ ವಾಕ್ಯಗಳನ್ನು ಹೇಳುವಾಗ, ಹೌದಾ ಯೇಸು ಅಂದರೆ ಇವರೇನಾ, ಯೇಸು ನನಗಾಗಿ ಬಂದ್ರ, ಯೇಸು ನನ್ನ ಪಾಪಗಳಿಗಾಗಿ ಸತ್ರ, ಹಾಗಿದ್ರೆ ನಾನು ಇಷ್ಟು ದಿನ ಗುಡ್ ಫ್ರೈಡೇ ಏನು ಮಾಡಿದೆ, ಹಾಗಿದ್ರೆ ಇಷ್ಟು ದಿನ ನಾನು ಕ್ರಿಸ್ಮಸ್ ಏನು ಮಾಡ್ತಾಯಿದ್ದೆ, ಹಾಗಿದ್ರೆ ಇಷ್ಟು ದಿನ ನಾನು ಫಾಸ್ಟಿಂಗ್ 40 ದಿನ ಮಾಂಸ ಯಾಕೆ, 40 ದಿನ ನಾನು ಮಾಂಸ ತಿಂತಾ ಇರಲಿಲ್ಲ, ತುಂಬ ವರ್ಷಗಳಿಂದ ನಾನು ಅದು ಫಾಲೋ ಮಾಡ್ತಾಯಿದ್ದೆ. ನಂತರ ಫಾಸ್ಟಿಂಗ್ ಮಾಡ್ತಾಯಿದ್ದೆ, ನಾನು ಎಲ್ಲ ಮಾಡ್ತಾಯಿದ್ದೆ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತಿದ್ದೆ, 91ನೇ ಕೀರ್ತನೆಯನ್ನು ತೆಗೆದು ಸ್ಟ್ಯಾಂಡಲ್ಲಿಟ್ಟು ಕ್ಯಾಂಡಲನ್ನು ಅಂಟಿಸಿ ಪ್ರೇಯರ್ ಮಾಡಿ ಹೊರಗಡೆ ಹೋಗೋದು. ನಾನು ಪ್ರತಿನಿತ್ಯ ನಂದು ಇದೊಂದು ರೊಟೀನ್ ಲೈಫ್ ಆಗಿಬಿಟ್ಟಿತ್ತು ನಂದು. ಈ ರೀತಿಯಾಗಿದ್ದವನು ಇಷ್ಟು ದಿನ ಇದೆಲ್ಲ ನನಗೆ ಗೊತ್ತೇ ಇಲ್ವಲ್ಲ ಅಂಥೇಳಿ ನಾನು ಹೇಳಬೇಕಾದ್ರೆ ಮನಸ್ಸಲ್ಲಿ ತುಂಬ ಒಂಥರ ಏನೋ ಒಂದು ಭಾರ ಇಳಿಯೋ ಥರ ಆಗ್ತಾಯಿತ್ತು, ಸ್ವಲ್ಪ ಇಳಿಯೋ ಥರ ಆಗ್ತಾಯಿತ್ತು. ಆಗ ನೋಡಿ, ಇಷ್ಟು ವರ್ಷಗಳ ಅರ್ಥ ಆಯಿತು, ಆ ಭಾರವನ್ನು ಇಳಿಸಿದ್ದು ಬೇರೆ ಯಾರೂ ಅಲ್ಲ, ಅದು ಯೇಸು ಕ್ರಿಸ್ತರು ಅಂತೇಳಿ. ಅದಕ್ಕೆ ಸಂತ ಪೌಲ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 10 ವಾಕ್ಯ 14ರಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತರನ್ನು ಕುರಿತು ನೀನು ಕೇಳಿಸಿಕೊಳ್ಳದಿದ್ದರೆ ನಿನಗೆ ವಿಶ್ವಾಸ ಹೇಗೆ ಬರುತ್ತದೆ? ಯೇಸು ಕ್ರಿಸ್ತರನ್ನು ಕುರಿತು ಯಾರಾದರೂ ನಿನಗೆ ಬೋಧನೆ ಮಾಡದೆ ಹೋದರೆ ಯೇಸು ಕ್ರಿಸ್ತರ ಬಗ್ಗೆ ನೀನು ಹೇಗೆ ತಿಳ್ಕೊಳ್ತೀಯಾ? ದೇವರು ಬೋಧಕನನ್ನು ನಿನ್ನ ಬಳಿಗೆ ಕಳಿಸಿಕೊಡದೆ ಹೋದರೆ ನಿನಗೆ ಯೇಸು ಬಗ್ಗೆ ಹೆಂಗೆ ಗೊತ್ತಾಗತ್ತೆ? ಪ್ರೈಸ್ ದ ಲಾರ್ಡ್. 2012ನೇ ಇಸ್ವಿಯಲ್ಲಿ ಪ್ರೇರೆ ನನಗೆ ಈ ಸತ್ಯ ಗೊತ್ತಾಗಿದ್ದು ತುಂಬ ಲೇಟ್ ಆದಮೇಲೆ. ಆಗ ಗೊತ್ತಾಯಿತು, ನನ್ನ ಯೇಸು ಕ್ರಿಸ್ತರು ನನ್ನ ನೋವನ್ನು ನೋಡಿದ್ರು, ನನ್ನ ವೇದನೆಯನ್ನು ನೋಡಿದ್ರು, ನನ್ನ ಕಷ್ಟವನ್ನು ನೋಡಿದ್ರು. ನನಗೆ ಯಾರೂ ಇಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂಥೇಳಿ ಆ ಚಿಂತೆಯಲ್ಲಿರಬೇಕಾದ್ರೆ ಖಂಡಿತವಾಗಿ ನಾನು ನಂಬ್ತೀನಿ, ಆ ಯೇಸು ಕ್ರಿಸ್ತರು ಆ ಬ್ರದರ್ಗಳನ್ನು ಕಳಿಸಿದ್ದು ನನಗಾಗಿ ಅವತ್ತು. ಪ್ರೈಸ್ ದ ಲಾರ್ಡ್. ಓದ್ತೀರಾ ವಾಕ್ಯ 10:14 ರೋಮ. ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವರ ನಾಮಸ್ಮರಣೆ ಮಾಡುವುದಾದರೂ ಹೇಗೆ? ಅವರ ವಿಷಯವನ್ನು ಕುರಿತು ಕೇಳದಿದ್ದರೆ ನೋಡಿ, ಯೇಸುವನ್ನ ಕುರಿತಾದ ವಿಷಯವನ್ನ ನಾನು ಕೇಳಿಸಿಕೊಳ್ಳದೆ ಹೋದರೆ ಅವರನ್ನು ವಿಶ್ವಾಸಿಸುವುದಾದರೂ ಹೇಗೆ? ಯೇಸುವನ್ನ ನಾನು ವಿಶ್ವಾಸಿಸುವುದಾದರೂ ಹೇಗೆ? ಅಲ್ಲಿ ಓದಿ. ಬೋಧಿಸುವವರು ಇಲ್ಲದಿದ್ದರೆ ಅವರ ವಿಷಯವನ್ನು ಕುರಿತು ಕೇಳುವುದಾದರೂ ಹೇಗೆ? ಬೋಧಿಸುವವರು ಇಲ್ಲದೆ ಹೋದ್ರೆ ನನ್ನಂತ ಪಾಪಿಗಳು ಯೇಸುವಿನ ಬಗ್ಗೆ ತಿಳ್ಕೊಳ್ಳೋದಾದ್ರೂ ಹೇಗೆ? ಬೋಧಿಸುವವರನ್ನು ಕಳುಹಿಸದೆ ಹೋದರೆ ಅವರು ಶುಭ ಸಂದೇಶವನ್ನು ಬೋಧಿಸುವುದಾದರೂ ಹೇಗೆ? ಅವರು ಶುಭ ಸಂದೇಶವನ್ನ ಯೇಸುವಿನ ಬಗ್ಗೆ ಬೋಧಿಸುವುದಾದರೂ ಹೇಗೆ? ಅವತ್ತು ದೇವರು ಕಳಿಸಿಕೊಟ್ರು ಪ್ರೇರೆ. ತುಂಬಾ ವರ್ಷಗಳಾದ ಮೇಲೆ ಇದು ಸತ್ಯದ ಒಂದು ಜ್ಞಾನ ನನಗಾಯ್ತು. ಅಲ್ಲಿ ದಾವಿದ ರಸ ಹೇಳ್ತಾನೆ, ನನ್ನ ಪಾಪದ ಕೀವುಗಳು ಗಾಯವಾಗಿ ಸೋರ್ತಾ ಇದೆ. ಆ ಗಾಯಕ್ಕೆ ಕಾರಣ, ಹೊರೆಯಂತೆ ಹೊತ್ತಿರುವಂತಹ ಗಾಯಕ್ಕೆ ಕಾರಣ ನಿನ್ನ ಅಜ್ಞಾನ, ನಿನ್ನ ಫೂಲಿಶ್ನೆಸ್. ಯಾಕೆಂತ ಹೇಳಿದ್ರೆ, ಯೇಸು ನೀನು ಚರ್ಚಿಗೆ ಹೋಗ್ತಿದ್ದೆ, ನೀನು ರೀಡಿಂಗ್ ಓದ್ತಿದ್ದೆ, ನೀನು ಕೊಯ್ಯರಲ್ಲಿದ್ದೆ, ನೀನು ಡಿವೈನ್ಗೆಲ್ಲ ಹೋಗಿ ಬರ್ತಾ ಇದ್ದೆ ಅಂತೇಳಿ ಹೇಳ್ತೀಯ. ಆದರೆ ಇವತ್ತು ಗಂಟ ಆ ಯೇಸುವಿನಲ್ಲಿರುವಂಥ ಸತ್ಯ ಜ್ಞಾನವನ್ನು ನೀನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತೇಳಿ ದೇವರ ವಾಕ್ಯ ನನಗೆ ಹೇಳ್ತು, ನೀನು ಅಜ್ಞಾನಿ, ನಿನ್ನ ಅಜ್ಞಾನದಿಂದಲೇ ನೀನು ಪಾಪಿಯಾಗಿದ್ದೀಯಾ. ನೀನು ಯೇಸುವಿನ ಬಗ್ಗೆ ಸ್ವಲ್ಪನೂ ಎಷ್ಟೋ ಸಮಯ ಇದ್ದರೂ ಕೂಡ ನೀನು ತಿಳ್ಕೊಳ್ಳೋದಕ್ಕೆ ನೀನು ಆಸಕ್ತಿ ತೋರಲಿಲ್ಲ, ಕಾಳಜಿ ವಹಿಸಲಿಲ್ಲ, ನಿನ್ನ ನಿತ್ಯ ಜೀವದ ಬಗ್ಗೆ ಇಂಟ್ರೆಸ್ಟ್ ನೀನು ತಗೊಳ್ಳೇ ಇಲ್ಲ ಅಂಥೇಳಿ ಈ ವಾಕ್ಯಗಳು ನನ್ನ ಜೊತೆ ಮಾತನಾಡುವಾಗ ನನಗೆ ತುಂಬ ಶೇಮ್ ಆಗ್ತಾಯಿತ್ತು. ಬೈಬಲ್ಲಿತ್ತು ನೋಡಿದ್ರೆ ಹುಟ್ಟಿ ಕ್ರೈಸ್ತ ಅಂತೇಳಿ ಬೇರೆ ಹೇಳ್ಕೊಳ್ತೇವೆ. ಪ್ರೈಸ್ ದ ಲಾರ್ಡ್. ಅವತ್ತು ದೇವರು ಅವರ ವಾಕ್ಯಗಳನ್ನು ಹೇಳಿ ಅವರ ನಾಮಸ್ಮರಣೆ ಅಂದರೆ ಏನು, ಅವರಲ್ಲಿ ವಿಶ್ವಾಸ ಇಡೋದಂದರೆ ಏನು, ಈ ರೀತಿಯಾಗಿ ಒಂದೊಂದಾಗಿ ಕೆಲವು ದಿನಗಳು ಅವರ ಜೊತೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ರದರ್, ನಾನು ನಿಮ್ಮ ಜೊತೆ ಬರ್ತೀನಿ. 2012 ಅವ್ರ ಜೊತೆಯಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವರು ಇಲ್ಲಿದ್ದಾರೆ,
ನನ್ನ ಜೊತೆಯಲ್ಲಿ ಆಗಲಿಂದ ಇರುವಂಥ ಸಹೋದರ ಸಹೋದರಿಯರು, ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಎಲ್ಲೆಲ್ಲ ರಿಟ್ರೀಟ್ಗಳು ನಡೀತಾ ಇತ್ತು, ಎಲ್ಲ ಕಡೆ ಹೋಗ್ತಿದ್ದೆ. ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂದರೆ ಪ್ರಿಯರೇ, ನನ್ನ ಕೆಲಸಗಳ ಬಗ್ಗೆ ನನಗೆ ಚಿಂತೆ ಇಲ್ಲ, ನಾನು ದುಡಿಬೇಕು ಅನ್ನೋದು ಹೋಗ್ಬಿಟ್ಟಿದೆ, ದುಡ್ಡು ಮಾಡಬೇಕು ಹೋಗ್ಬಿಟ್ಟಿದೆ, ಫ್ರೆಂಡ್ಸ್ಗಳ ಸರ್ಕಲ್ ಎಲ್ಲ ಬಿಟ್ಟು ಎಲ್ಲ ಒಂದೊಂದೇ ಹೋಗ್ತಾ ಇದೆ. ನಂತರ ಉಚ್ಚ ಥರ ಎಲ್ಲ ಕಡೆ ಪ್ರೇಯರ್ಗಳಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಪ್ರೇಯರ್ಗೆ ಹೋಗ್ತಾ ಹೋಗ್ತಾ ನನಗೆ ಏನಾಯಿತು ಅಂತ ಹೇಳಿದ್ರೆ, ನಾನು ಸರಿಯಾಗಿ ದೇವರ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದೆ. ನಾನೇನು ಮಾಡೋದು, ಒಳ್ಳೆಯದು ಮಾಡಿದ್ರೆ ದೇವರಿಗೆ ಇಷ್ಟ ಆಗುತ್ತೇನೋ, ದುಡ್ಡನ್ನು ತೆಗೆಯೋದು, ಕುಡಿಯೋನಿಗೂ ಕೊಡೋದೆ, ವ್ಯಭಿಚಾರ ಮಾಡೋವನಿಗೂ ಕೊಡೋದೆ, ಎಲ್ಲರಿಗೂ ಕೊಡೋದೆ. ನಂತರ ಕೆಲವು ಬ್ರದರ್ಗಳು ಬಂದು ಹೇಳ್ಕೊಂಡಾಗ ಕಷ್ಟಗಳು ಅಂತೇಳಿ ಹೇಳಿದಾಗ, ಹೌದಾ, ಬನ್ನಿ ನನ್ನ ಜೊತೆ ಬನ್ನಿ, ನನ್ನ ಮನೇಲಿ ಬನ್ನಿ. ಈ ರೀತಿಯಾಗಿ ಎಲ್ಲ 2 ವರ್ಷ 3 ವರ್ಷ ಬ್ರದರ್ಗಳನ್ನು ಇಟ್ಕೊಂಡು ಎಷ್ಟೋ ದುಡ್ಡನ್ನು ಏನು ಮಾಡಿದೆ, ಅವ್ರಿಗೋಸ್ಕರ ನಾನು ಖರ್ಚನ್ನು ಮಾಡಿದೆ. ನೋಡಿ, ಈ ರೀತಿಯಾಗಿ ಅವ್ರೇನು ಮಾಡಿದ್ರು, ಅವ್ರವ್ರ ಕೆಲಸಗಳಾದಾಗ ಅವ್ರು ಮತ್ತೆ ಬಿಟ್ಟು ಹೋಗ್ತಾಯಿದ್ರು. ಮತ್ತೆ ನೋವಾಗ್ತಾಯಿತ್ತು, ಮತ್ತೆ ನಿರಾಸೆ ಆಗ್ತಾಯಿತ್ತು. ಲೋಕದಲ್ಲಿದ್ದಾಗಲೂ ಇದೇ ಆಗ್ತಾಯಿತ್ತು ಅಲ್ವಾ, ಇಲ್ಲಿ ಪ್ರಾರ್ಥನೆಗೆ ಬಂದಾಗಲೂ ಕೂಡ ನನಗಿದೇ ಆಗ್ತಾಯಿದೆ ಅಲ್ವಾ. ಯಾಕೆ ಅಂತೇಳಿ ಆ ಉತ್ತರ ನನಗೆ ಸಿಗದೇ ಇದ್ದಾಗ ಅದೇ ರೀತಿಯಾಗಿ ನಾನೇನು ಮಾಡ್ತಾಯಿದ್ದೆ, ಜೀವನ ನಡೆಸ್ತಾ ಇದ್ದೆ ಪ್ರಿಯರೇ. ಅವರೆಲ್ಲ ಹೋಗಬೇಕಾದ್ರೆ ಮತ್ತೆ ನಾನು ಸಾಲಗಾರನಾಗಿ ಹೋದೆ. ಮತ್ತೆ ನನ್ನ ಮೇಲೆ ಸಾಲ ಬಂತು. ಆ ಸಾಲವನ್ನು ತೀರಿಸೋದಕ್ಕಾಗಿ ನನ್ನ ಕಾರನ್ನು ಮಾಡಿದೆ, ನನ್ನ ಹತ್ರ ಇದ್ದಂಥ ಟ್ರಕ್ಗಳನ್ನು ಮಾರಿದೆ, ಎಲ್ಲವನ್ನ ಮಾರಿ ಏನಾದೆ, ಬರಿಗೈಯಲ್ಲಿ ನಿಂತ್ಕೊಂಡೆ, ಬೈಕ್ ಸಮೇತ ಮಾರಿ ಹಾಕಿದೆ. ಯಾರಿಗೂ ಇದು ಗೊತ್ತಾಗಲೇ ಇಲ್ಲ. ಸುಮಾರು 2015-16 ನಂತರ ಈಗ ಪ್ರೇಯರ್ಗೆ ಹೋಗಬೇಕು, ನಾನೇನು ಮಾಡಬೇಕು, ಯಾರ ಜೊತೆಲಿ ಹೋಗೋದು? ಒಂದು ಸಲ ಸಿಜು ಬ್ರದರ್ ಅವರು ಅಲ್ಲೇ ಪಕ್ಕದಲ್ಲಿ ಬಸವನಪುರ ಅಂತೇಳಿದೆ, ಆ ಪ್ಯಾರಿಷಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ಗಾಗಿ ಅವ್ರೇನು ಮಾಡಿದ್ರು, ಒಂದು ಪ್ರೇಯರನ್ನು ಅಲ್ಲಿ ಅರೇಂಜ್ ಮಾಡಿದರು. ಈಗ ನಾನು ಹೋಗ್ಬೇಕು, ಏನು ಮಾಡಬೇಕು, ಅಲ್ಲಿಂದ ಸುಮಾರು ಒಂದು 6 ಕಿಲೋಮೀಟ್ರ್ ಇದೆ ನನ್ನ ಮನೆಯಿಂದ. ಈಗಾದರೂ ಬಸ್ಸುಗಳಿದೆ, ಆಗೆಲ್ಲ ಬಸ್ಸೆಲ್ಲ ಇರಲಿಲ್ಲ. ಆಗ ಏನು ಮಾಡಿದೆ, ನಾನು ಸರಿ ಯಾರಿಗೂ ಹೇಳೋದು ಬೇಡ ಅಂಥೇಳಿ ನಡ್ಕೊಂಡೇ ಹೋದೆ ಒಬ್ಬನೇ. ಪ್ರೇಯರ್ ಸ್ಟಾರ್ಟ್ ಆಗೋದಕ್ಕೆ ಮೊದಲೇ ಹೋಗಿ ಅಲ್ಲಿ ಸೇರಿಕೊಂಡೆ. ನಂತರ ಪ್ರೇಯರೆಲ್ಲ ಆದಮೇಲೆ 9-9:30 ಆಯಿತು, ಊಟ ಎಲ್ಲ ಆಯಿತು. ಸಿಜು ಬ್ರದರ್ ಕೇಳಿದ್ರು, ಅಣ್ಣ ಎಲ್ಲಿ ಬೈಕು ನಿಮ್ಮದು ಅಂದರು. ನಾನು ಹೇಳಿದೆ, ಬ್ರದರ್ ಇಲ್ಲ, ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ಇದಾಗಿರೋದು ಯಾರಿಗೂ ಗೊತ್ತಿಲ್ಲ. ಆಗ ಅವ್ರೇನು ಮಾಡಿದ್ರು, ನಮ್ಮ ಸೆರಿನ್ ಸಿಸ್ಟರ್ ಇದ್ಕೊಂಡು, ಅಣ್ಣ ಬನ್ನಿ ನಮ್ಮ ಜೊತೆಲಿ ಹೋಗಿ ಅಂತೇಳಿ ಅವರಿಂದೇ ಕೂರಿಸ್ಕೊಂಡು 3 ಜನ ಟ್ರಿಪಲ್ ರೈಡ್ ಅವತ್ತು ನೈಟ್ ಬಂದು ಅವ್ರು ನನ್ನನ್ನು ಬಿಟ್ಟು ಹೋದರು, ಮನೆ ಹತ್ರ ಬಿಟ್ಟು ಹೋದರು. ನಂತರ ಇದೇ ರೀತಿ 3 ವರ್ಷಗಳು ಪ್ರಿಯರೇ, ಬೈಕ್ ಇಲ್ಲ ನನ್ನ ಹತ್ರ, ಯಾವುದೂ ಇಲ್ಲ. ಪ್ರಾರ್ಥನೆಗೆ ಹೋಗಬೇಕು, ಅಲ್ಲಿ ಮೈಲ್ಸಂದ್ರದಲ್ಲಿ ಪ್ರತಿ ಮಂಗಳವಾರ ಆರಾಧನೆ ನಡೆಸ್ತಾಯಿದ್ರು. ಆರಾಧನೆಗೆ ಹೋಗಬೇಕು, ಯಾರಿಗೂ ಹೇಳಲ್ಲ. 1 ಅವರ್ ಮುಂಚೆನೇ ಏನು ಮಾಡ್ತಿದ್ದೆ, ಓಡೋಗ್ತಾಯಿದ್ದೆ. ನಂತರ ಪ್ರಾರ್ಥನೆ ಆದಮೇಲೆ 9-9:30 9:45 ಆಗ್ತಿತ್ತು ಒಂದೊಂದು ಸಲ. ಅಲ್ಲಿ ಒಬ್ಬರೇ ನಡ್ಕೊಂಬರಬೇಕು. ಈಗಲಾದರೂ ತುಂಬ ಎಲ್ಲ ಇಂಪ್ರೂವ್ ಆಗಿದೆ ಏರಿಯಾ. ಆಗೆಲ್ಲ ಒಂದು ಕೆರೆ ಕಟ್ಟೆ ಇತ್ತು, ಅದ್ರ ಮೇಲೆ ನಡ್ಕೊಂಡು ಒಬ್ಬನೇ ಹೋಗ್ತಾಯಿದ್ದೆ. ಹಾಡಾಡೋದು, ಬೈಬಲ್ ವಾಕ್ಯ ಹೇಳೋದು, ಹೋಗೋದು, ನಡ್ಕೊಂಡು ಹೋಗೋದು. ಈಗ ಫುಲ್ ಚೇಂಜಸ್ ಆಗೋಯಿತು ಮನೆಯಲ್ಲಿ. ಈಗ ಕೆಲಸ ಕಾರ್ಯ ಏನೂ ಇಲ್ಲ ನನಗೆ. 3 ವರ್ಷ ಆಯಿತು. ಈಗ ಬರ್ತಾ ಇರೋವಂಥದ್ದು ಸ್ವಲ್ಪ ಮನೆ ಕಟ್ಟಿದ್ರಿಂದ 1-2 ಅಂಗಡಿ ಇತ್ತು, ಅಂಗಡಿ ಬಾಡಿಗೆ ಕೊಟ್ಟಿದ್ದೆ. ಆ ಅಂಗಡಿಯ ಬಾಡಿಗೆ ಒಂದು 4,000-5,000 ಸಾವಿರ ಬರ್ತಾಯಿತ್ತು ಅಷ್ಟೇ. ಈಗ ನನ್ನ ಖರ್ಚು ಸುಮಾರು ಖರ್ಚುಗಳಾಗ್ತಾಯಿತ್ತು ತಿಂಗಳಾದರೆ. ಆ ಖರ್ಚುಗಳು ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ ಅಂಥೇಳಿ 3 ವರ್ಷಗಳಿಗೆ ಒಂದೊಂದೇ ಸ್ಟಾರ್ಟ್ ಆಯಿತು ಫ್ಯಾಮಿಲಿಯಿಂದ. ಈಗ ನನ್ನ ಬೇರೆ ಬೇರೆ ಕಡೆಯಿಂದ, ರಿಲೇಷನ್ಗಳ ಕಡೆಯಿಂದ ಇವನು ಸೋಂಬೇರಿ ಆಗಿಬಿಟ್ಟ, ಇವನ್ನ ಯಾರೋ ಹೊಡೆದಾದ್ಮೇಲೆ ಇವನು ತಲೆ ಕೆಟ್ಟೋಯ್ತು, ಇವನು ಏಸು ಅಂತ ಹೋಗ್ತಾನೆ, ಬೈಬಲ್ ಹಿಡ್ಕೊಂಡು ಹೋಗ್ತಾನೆ, ಹಂಗೆ ಹಿಂಗೆ ಅಂತೇಳಿ ಏನು ಮಾಡಿದ್ರು, ಎಲ್ಲ ಚುಚ್ಚಿ ಹೇಳೋದಕ್ಕೆ ಪ್ರಾರಂಭ ಆಯಿತು ಮಾತುಗಳು. ನಾನೇ ಅದು ಯಾವುದಕ್ಕೂ ಮೈಂಡ್ ಮಾಡ್ತಾ ಇರಲಿಲ್ಲ. ಇದೇ ರೀತಿಯಾಗಿ ನನ್ನ ಮಿಸ್ಸಸ್ಸನ್ನು ಕೇಳುವಾಗ ಅವಳು ಒಂದೇ ಮಾತು ಹೇಳಿದೆ ಎಲ್ಲರಿಗೂ, ಇವತ್ತು ಏನು ನನ್ನ ಗಂಡನನ್ನು ನೀವು ನೋಡ್ತಾ ಇದ್ದೀರಾ, ನೀವು ಯಾರು ನನ್ನ ಗಂಡನನ್ನು ಉಳಿಸ್ಕೊಡ್ಲಿಲ್ಲ, ನನ್ನ ಗಂಡನನ್ನು ಉಳಿಸ್ಕೊಟ್ಟಿದ್ದು ಯೇಸು ಸ್ವಾಮಿ. ಪ್ರೈಸ್ ದ ಲಾರ್ಡ್. ಅವತ್ತು ಅವಳು ಸ್ಟ್ಯಾಂಡ್ ತೊಗೊಂಡಿದ್ದ ಪ್ರೇಯರ್ ಇವತ್ತು ತನಕ, ಈ ದಿನದವ್ರಿಗೆ ಕೂಡ ಇಲ್ಲಿ ಬಂದು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವಳ ಪೂರ್ತಿ ಕೋಆಪ್ರೇಷನ್ ನನಗಿದೆ. ಅವಳ ಕೆಲಸನೇ ಮಾಡಬೇಡಿ, ನೀವೇನು ಮಾಡಿ, ಶುಭ ಸಂದೇಶ ಸಾರ್ರಿ, ಹೋಗ್ರಿ, ಯಾರು ಏನು ಹೇಳಿದ್ರು ನೀವು ತಲೆ ಕೆಡಿಸ್ಕೋಬೇಡಿ, ನೀವೇನು ಮಾಡಿ ಹೋಗಿ ಅಂತೇಳಿ. ನೋಡಿ, ಇವತ್ತು ನೀವು ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ನೋಡ್ಬೋದು, ಒಂದು ಹೆಂಡತಿ ಒಬ್ಬನನ್ನು ಅಥವಾ ಒಂದು ಗಂಡ ಒಂದು ಹೆಂಡತಿಯನ್ನು ಸ್ಪೋರ್ಟ್ಸ್ ಮ್ಯಾನ್ಗಳು, ಸ್ಟಾರ್ಗಳು, ಬಿಸ್ನೆಸ್ ಮ್ಯಾನ್ಗಳು ಮಾಡ್ತಾರೆ. ಆದರೆ ಇವತ್ತು ನಾನು ಗರ್ವದಿಂದ ಹೇಳ್ತೀನಿ, ನನ್ನ ಹೆಂಡ್ತಿನ ನನ್ನ ಸೇವೆಗಾಗಿ ಅವಳ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡಿದ್ಲು. ಪ್ರೈಸ್ ದ ಲಾರ್ಡ್.
ನೋಡಿ, ಈ ರೀತಿಯಾಗಿ ಇರಬೇಕಾದ್ರೆ ಪ್ರೇರೆ 2016 ಆ ಟೈಮಲ್ಲಿ ನನ್ನ ದೊಡ್ಡ ಮಗನಿಗೆ ಹೊಟ್ಟೆಯಲ್ಲಿ ನೋವು ಸ್ಟಾರ್ಟ್ ಆಯಿತು. 3 ದಿನ ಆಯಿತು, 4 ದಿನ ಆಯಿತು. ಲೋಕಲ್ ಕ್ಲಿನಿಕ್ಗಳಲ್ಲಿ ತೋರಿಸ್ಕೊಂಡು ನಾವು ಸುಮ್ಮನೆ ಆದ್ವಿ. ಈಗ ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಈಗ ಇದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಕೆಲಸ ಇಲ್ಲ, ಕೈಯಲ್ಲಿ ದುಡ್ಡು ಇಲ್ಲ. ಈಗೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಂತರ ಏನು ಮಾಡಿದ್ವಿ, ನೈಟು ಸುಮಾರು ಭಾನುವಾರ 12-1 ಗಂಟೆ ರಾತ್ರಿ ಮಗ ಅಳ್ತಾ ಇದ್ದೀನಿ, ತುಂಬ ನಾನ್ ಸ್ಟಾಪಾಗಿ ಅಳ್ತಾ ಇದ್ದ. ಸರಿ, ನನ್ನ ಕಸಿನ್ ಏನು ಮಾಡ್ದ, ಕಾರ್ ತೊಗೊಬಂದು ಈ ಥರ ಆಗಿದೆ ಅಂತೇಳಿ ಹೇಳಿದಾಗ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಡಾಕ್ಟ್ರುಗಳು ಯಾರೂ ಇರಲಿಲ್ಲ, ಒಂದು ಇಂಜೆಕ್ಷನ್ ಹಾಕಿ ಕಳಿಸ್ಬಿಟ್ರು. ನಂತರ ಬೆಳಿಗ್ಗೆ ಅದೇ ನನ್ನ ಕಸಿನ್ ಕರ್ಕೊಂಡು ಹೋದ. ಅಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಾದ್ಮೇಲೆ ಡಾಕ್ಟರ್ ಹೇಳ್ತಾ ಇದ್ದಾರೆ, ನಿನ್ನ ಮಗನ ಲಂಗ್ಸಲ್ಲಿ ನೀರು ತುಂಬಿಕೊಂಡಿದೆ, ಇಮ್ಮಿಡಿಯೇಟ್ ಏನು ಮಾಡಬೇಕು, ಇಮ್ಮಿಡಿಯೇಟ್ ಆಪ್ರೇಷನ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಆ ಲಂಗ್ಸ್ ಒಳಗಡೆ ಆ ನೀರಿದ್ದರೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಮತ್ತು ಅದು ಊತ ಬರುತ್ತೆ, ಮತ್ತು ಅವನಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಏನು ಮಾಡಿದ್ರು, ಅವರನ್ನೇ ನನಗೆ ಭಯ ಇಡಿಸಿದ್ರು. ಪ್ರೇರೆ ಅವತ್ತು 2,000 ಬಿಟ್ಟರೆ ನನ್ನ ಜೋಬಲ್ಲಿ ₹1 ಕಾಸಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಂತರ ಈಗ ಮನೇಲಿ ಆಲ್ರೆಡಿ ಈ ಫ್ಯಾಮಿಲಿಯಲ್ಲಿ ಹೊರಗಡೆಯಿಂದೆಲ್ಲ ಇವನು ಸೋಂಬೇರಿ ಆಗಿಬಿಟ್ಟಿದ್ದಾನೆ, ಇವನು ದುಡಿತಾ ಇಲ್ಲ, ಇವನು ಏಸು ಅಂತೇಳಿ ಬೈಬಲ್ ತೊಗೊಂಡು ಹೋಗ್ತಾನೆ. ಈ ರೀತಿಯಾಗೆಲ್ಲ ಮಾತುಗಳು ಬರೋದ್ರಿಂದ ನಾನು ಯಾರ ಹತ್ರ ಕೂಡ ₹1 ಯಾರ ಹತ್ರ ಕೇಳೋದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ತುಂಬ ಚಾಲೆಂಜಿಂಗಾಗಿ ನಾನು ಬದುಕಿದವನು. ನಾನು ಮಾಡಬೇಕು ಅಂದಿದ್ದನ್ನು ಮಾಡ್ತಾಯಿದ್ದೆ. ನಾನು ಏನು ಮಾಡಬೇಕು ಅದನ್ನು ಮಾಡಿ ತೋರಿಸ್ತಾ ಇದ್ದೆ. ಆ ರೀತಿಯಾಗಿದ್ದವನು ನಾನು. ನಂತರ ನೋಡಿ, ದುಡ್ಡು ಯಾವಾಗ ಅಡ್ಜಸ್ಟ್ ಆಗಲಿಲ್ಲ, ಹೋಗ್ತಿದ್ದೆ. ಸ್ವಲ್ಪ ಇರೋ ದುಡ್ಡಲ್ಲಿ ಬೆಳಿಗ್ಗೆ ಹೋಗೋದು, 1 ವಾರಗಳ ಕಾಲ ಡೈಲಿ ಹೋಗೋದು, ಒಂದು ಇಂಜೆಕ್ಷನ್ ಹಾಕೋದು, ಡ್ರಿಪ್ಸ್ ಹಾಕೋದು, ಮತ್ತು ಸಂಜೆ ಮನೆಗೆ ಕರ್ಕೊಬರೋದು. ಮತ್ತು ಒಂದು 15 ದಿನಗಳ ಕಾಲ ಪ್ರೇರೆ ನನ್ನ ಮಗ ನಿದ್ದೆ ಮಾಡಿ 15 ದಿನ ಆಯಿತು. ಈಗ ನನ್ನ ಹೆಂಡ್ತಿ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಪ್ರತಿದಿನ ಅವನು ಎಲ್ಲಿ ಡ್ರಿಪ್ಸ್ ಹಾಕ್ತಾಯಿದ್ರು ಅಲ್ಲಿ ಆ ಕಡೆ ಅವಳು ಕೂತ್ಕೊಳ್ಳೋದು, ಈ ಕಡೆ ನಾನು ಕೂತ್ಕೊಂಡು ಬೈಬಲ್ ಇಟ್ಕೊಂಡು ಓದೋದು. ಅಲ್ಲಿ ಬಂದು ನರ್ಸ್ಗಳು ಡಾಕ್ಟ್ರ್ ಕೇಳ್ತಾಯಿದ್ರು, ಏನು ಮಾಡ್ತಾಯಿದ್ದೀರಾ ನೀವು? ಏನಿಲ್ಲ ಸರ್, ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು. ನಂತರ ಮನೆಗೆ ಸಂಜೆ ಕರ್ಕೊಂಬರೋದು, ಸಂಜೆ ಕೂತ್ಕೊಳ್ಳೋದು, ರಾತ್ರಿ ಎಲ್ಲ ಅವನು ಅಳ್ತಾ ಇದ್ದ. ಆಗಾಗಲೇ ನನ್ನ ಮಗ ಇನ್ನೂ ಚಿಕ್ಕ ಹುಡುಗ, ಅವನು 3 ವರ್ಷ ಮಗು ಅವನು. ಈಗ ನೋಡಿ, ಆ ಮಗುನ ಈ ಮಗು ನೋಡಬೇಕಾ ಗೊತ್ತಾಗ್ತಾ ಇಲ್ಲ. ಇವನು ರಾತ್ರಿ ಎಲ್ಲ ಅಳಬೇಕಾದ್ರೆ ಅವಳು ಒಂದು ಕಡೆ ಮೊಣಕಾಲು ಹಾಕೋದು, ನಾನು ಒಂದು ಕಡೆ ಮೊಣಕಾಲು ಹಾಕೋದು, ಪ್ರಾರ್ಥನೆ ಮಾಡೋದು. ಎಸಪ್ಪ, ಯಾಕೆ ಈಗ ನಿನ್ನ ಸೇವೆ ಕರೆದಿದೀಯಾ, ಮತ್ತು ಈಗ ಎಲ್ಲ ಬಿಟ್ಟು ಬಂದಿದ್ದೀನಿ, ಈಗ ಯಾಕೆ? ಅಲ್ಲಿ ಡಾಕ್ಟ್ರುಗಳ ಹತ್ರ ಕರ್ಕೊಂಡೋದ್ರೆ ಅವರು ಸ್ಕ್ಯಾನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇಂಜೆಕ್ಷನ್ಗಳ ಮೇಲೆ ಇಂಜೆಕ್ಷನ್ಗಳಾಗ್ತಾರೆ. ಅವನು ನನ್ನ ಮಗ ಅಳೋದು ನೋಡಿ ನಮಗೆ ತಡೆಯೋಕ್ಕಾಗ್ತಾಯಿಲ್ಲ. ಅವನು ಹೇಳ್ತಾನೆ, ಅಪ್ಪ ಬೇಡ, ನನ್ನನ್ನು ಕರ್ಕೊಂಡೋಗು, ಇವರು ಚುಚ್ಚಿ ಏನು ಮಾಡ್ತಾಯಿದ್ದಾರೆ, ನನ್ನ ನೋವು ತಡೆಯೋಕ್ಕಾಗ್ತಾಯಿಲ್ಲ. ನೋಡಿ, ಆ ಮಗು ಅಳಬೇಕಾದ್ರೆ ಯಾಕೆ ಬೇಕು, ಯಾಕೆ ಅಂತೇಳಿ ಏಸಪ್ಪನ ಹತ್ರ ತುಂಬ ಪ್ರಶ್ನೆ ಕೇಳ್ತಾ ಇದ್ದೆ ನಾನು. ನಂತರ ಸುಮಾರು 15 ದಿನ ಆದಮೇಲೆ ಸ್ವಲ್ಪ ಅವನ ಅಳುವೆಲ್ಲ ಕಡಿಮೆ ಆಯಿತು. ನಂತರ ನನ್ನ ಫ್ರೆಂಡ್ ಏನು ಮಾಡ್ದ, ಬೇರೆ ಡಾಕ್ಟ್ರ್ ಒಬ್ರು ಇದ್ದಾರೆ, ಅಲ್ಲೊಂದ್ಸಲ ಚೆಕ್ ಮಾಡಿಸೋಣ ಅಂತೇಳಿ ಹೇಳ್ದ. ನೋಡಿ, ಆ ಸ್ಕ್ಯಾನಿಂಗ್ಗಳೆಲ್ಲ ತೊಗೊಂಡೋಗಿ ಕೊಟ್ಟಾದಮೇಲೆ ಅವ್ರು ಡಾಕ್ಟ್ರ್ ಹೇಳಿದ್ರು, ಇನ್ನೊಂದು ಸ್ಕ್ಯಾನ್ ಮಾಡಪ್ಪ ಅಂಥೇಳಿ. ಈಗ ಸ್ಕ್ಯಾನ್ ಮಾಡಿ ಎಲ್ಲ ಆದಮೇಲೆ ಈಗ ಸ್ಕ್ಯಾನಿಂಗ್ ಇಮ್ಮಿಡಿಯೇಟ್ ಸಿಗೋ ಥರ ಸಿಗ್ತಾ ಇರಲಿಲ್ಲ. 2 ಡೇಸ್ 3 ಡೇಸ್ ವೆಯ್ಟ್ ಮಾಡಬೇಕಾಯ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಬರೋಕ್ಕೆ. ನಂತರ 2 ಡೇಸ್ 3 ಡೇಸ್ ಏನು ಮಾಡೋದು, ಬರೋದು. ಈಗಾಗಲೇ ನಾವು ಊಟ ಮಾಡಿ 10-15 ದಿನ ಆಗಿತ್ತು. ಊಟ ಇತ್ತು, ಇಲ್ಲ ಅಂಥೇಳಿ ಅಲ್ಲ, ಆದರೆ ಮಗನ ಒಂದು ನೋವನ್ನು ನೋಡಿ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ನಮಗೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿ 3 ದಿನ ಆದಮೇಲೆ ರಿಪೋರ್ಟ್ ಬಂದಾದಮೇಲೆ ಹೋದ್ವಿ. ಪ್ರೇರೆ ಅಲ್ಲಿ ಹೋಗಿ ಡಾಕ್ಟರ್ ನೋಡಿಬಿಟ್ಟು ಹಳೆ ಆ ರಿಪೋರ್ಟ್ ನೋಡ್ಬಿಟ್ಟು ಹೇಳ್ತಾರೆ, ಯಾರು ನಿಮ್ಮ ಡಾಕ್ಟ್ರ್ ನೋಡಿದ್ದು? ನಿಮ್ಮ ಮಗನು ಏನೂ ಆಗಿಲ್ಲ, ಚೆನ್ನಾಗಿದ್ದಾನೆ. ಇದು ಖಂಡಿತ ನಡೆದಿದ್ದು. ನನಗೆ ಎಷ್ಟು ಶಾಕ್ ಆಯಿತು ಅಂತ ಹೇಳಿದ್ರೆ, ಹೀಗಾಗಿ ಸುಮಾರು 8 ವರ್ಷ ಮೇಲೆ ಆಯಿತು, 8-9 ವರ್ಷ ಆಯಿತು. ಅವತ್ತು ಏಸಪ್ಪ ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟರು. ಈಗ ಅವ್ರು ಹೇಳ್ತಾರೆ, ಆಪ್ರೇಷನ್ ಆಗೋಕ್ಕೆ 70,000ರಿಂದ 1 ಲಕ್ಷ ನನ್ನ ಹತ್ರ ಇಲ್ಲ ಕೊಡೋದಕ್ಕೆ. ನೋಡಿ, ಯೇಸು ಅಲ್ಲಿ ಗುಣ ಮಾಡಿ ಆಯಿತು. ಅದೆಲ್ಲ ಆದಮೇಲೆ ಒಂದು ರಿಟ್ರೀಟ್ ಸೆಂಟ್ರಲ್ಲಿ ನಾನು ಹೋಗಿ ಸೇರಿಕೊಂಡೆ, ಬೋಧಕನಾಗಿ ಹೋಗಿ ಸೇರಿಕೊಂಡಾಗ 2 ವರ್ಷಗಳು ಅಲ್ಲಿ ರಿಟ್ರೀಟ್ ಸೆಂಟ್ರಲ್ಲಿ ನಂಬರ್ ಯಾರಿಗೂ ಕೊಡುವಂಗಿಲ್ಲ. ಕೆಲವರು ಏನು ಮಾಡ್ತಾಯಿದ್ರು, ನಂಬರ್ಗಳನ್ನು ಫೋರ್ಸ್ಫುಲ್ಲಾಗಿ ಏನು ಮಾಡ್ತಾಯಿದ್ರು, ತೊಗೊಂಡು ಹೋಗ್ತಾಯಿದ್ರು. ಒಂದು ಸಹೋದರಿ ತೊಗೊಂಡೋಗಿ ರಾತ್ರಿ 10 ಗಂಟೆಗೆ ಫೋನ್ ಮಾಡೋದು, 11 ಗಂಟೆಗೆ ಫೋನ್ ಮಾಡೋದು, 12 ಗಂಟೆಗೆ ಫೋನ್ ಮಾಡೋದು, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು.
ನಂತರ ಈ ರೀತಿಯಾಗಿ ಆಗಬೇಕಾದ್ರೆ ಏನಕ್ಕೆ ಇವ್ರು ಈ ಥರ ಮಾಡ್ತಾರೆ, ಇವ್ರ ಇಂಟೆನ್ಷನ್ ಏನು ಅಂತೇಳಿ ನಾನು ಡೈರೆಕ್ಟಾಗಿ ಕೇಳಿದ್ದು. ಇಲ್ಲ ಬ್ರದರ್, ನನ್ನ ಗಂಡ ಸರಿ ಇಲ್ಲ, ನಾನು ಬಿಟ್ಟು ಬಿಡಬೇಕಂತಿದ್ದೀನಿ. ಇಬ್ಬರು ತಾಯಿ ಮಗು, ಆಕೆ ನರ್ಸ್ ಬೇರೆ. ನಾನು ಹೇಳಿದೆ, ಕೌನ್ಸಿಲಿಂಗ್ ಎಲ್ಲ ಮಾಡಿ ಹೇಳಿದೆ, ಇಲ್ಲಮ್ಮ ನೀನು ತಪ್ಪು ಮಾಡ್ತಾ ಇದೆಯಾ, ದೇವರು ಒಂದುಗೂಡಿಸಿದ್ದನ್ನು ನಾವು ಬೇರ್ಪಡಿಸಬಾರ್ದು ಅಂತೇಳಿ ದೇವರು ವಾಕ್ಯ ಹೇಳುತ್ತೆ. ಈಗಾಗಲೇ ನೀನು ಅನ್ಯ ಧರ್ಮದಿಂದ ದೀಕ್ಷಾ ಸ್ನಾನ ಬೇರೆ ತೊಗೊಂಡು ಬಂದಿದೆಯಾ, ಇದು ಮಾಡೋ ದೊಡ್ಡ ತಪ್ಪು ಅಂತೇಳಿ ಹೇಳಿದಾಗ ಆಕೆ ಇಂಟೆನ್ಷನ್ ನನಗೆ ಅರ್ಥ ಆಯಿತು. ಆಕೆ ಮಾತನಾಡಬೇಕಾದ್ರೆ ನಂತರ ನಾನು ಆ ರಿಟ್ರೀಟ್ ಸೆಂಟ್ರಿಗೆ ಬಂದಾಗ, ರಿಟ್ರೀಟ್ ಆದಮೇಲೆ ಆಕೆನೇ ಕರೆದು ಹೇಳಿದೆ, ಇನ್ನು ಮೇಲೆ ನನಗೆ ನೀನು ಫೋನ್ ಮಾಡಬೇಡ, ನೋಡಿ ನಿನ್ನ ನಂಬರನ್ನು ನಾನೇನು ಮಾಡ್ತಾಯಿದ್ದೀನಿ, ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾಯಿದ್ದೀನಿ, ನೀನು ಮಾಡಬೇಡ, ಯಾಕಂದರೆ ನಿನ್ನ ಇಂಟೆನ್ಷನ್ ಸರಿ ಇಲ್ಲ ಅಂಥೇಳಿ ಅಲ್ಲಿ ಎಲ್ಲ ಬಿಟ್ಟು ಆಯಿತು. ನಂತರ ನೋಡಿ, ಇನ್ನೂ ತುಂಬ ಇದೆ, ಹೇಳ್ತಾ ಹೋದರೆ ತುಂಬ. ಸೇವೆ ಮಾಡೋದೇನು ಸುಲಭ ಅಲ್ಲ. ಎಷ್ಟು ಒಂದು ಟಾರ್ಚರ್, ಮೆಂಟಲಿ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಎಲ್ಲವನ್ನು ಬಿಟ್ಟು ಹೋಗ್ತೀವಿ, ಸೈತಾನ ಸುಮ್ಮನೆ ನಮ್ಮನ್ನು ಬಿಡಲ್ಲ. ಇದೆಲ್ಲ ಆದಮೇಲೆ ಏನಾಯಿತು, ಈ ನಾರಾಯಣ ಹೃದಯದಲ್ಲಿ ಯಾರೋ ಒಬ್ಬರಿಗೆ ಸರ್ಜರಿ ಇದೆ, ಬ್ಲಡ್ ಬೇಕು ಅಂತೇಳಿ ಹೇಳಿದರು. ಸರಿ, ನಂದು ಸೇಮ್ ಬ್ಲಡ್ ಗ್ರೂಪ್ ಅಂತೇಳಿ ನಾವೊಂದು 4 ಜನ ಹೋಗಿ ಬ್ಲಡ್ಡನ್ನು ಡೊನೇಷನ್ ಮಾಡಿ ಇನ್ನೇನು ಬರಬೇಕು. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಇನ್ನೊಂದು ಕಂಪನಿಯಿಂದ ಗ್ರೂಪ್ ಬಂದಿತ್ತು, ಅಲ್ಲಿ ಕೂಡ ಬ್ಲಡ್ ಡೊನೇಷನ್ ಮಾಡೋದಕ್ಕೆ. ಆ ಒಂದು ಕಂಪನಿಯಲ್ಲಿ ಬಂದಂಥ ಅದರಲ್ಲಿ ಒಂದು ಹುಡುಗಿ ಬಂದು ನನ್ನ ಹೆಸರು ಹಿಡಿದು ಕರೆತು. ಯಾರು ಅಂತೇಳಿ ನೋಡಿದಾಗ, ನಾನು ಕಾಲೇಜಲ್ಲಿ ಟೈಮಲ್ಲಿ ಲವ್ ಮಾಡಿದ್ನಲ್ವ. ಆಮೇಲೆ ಹುಡುಗಿ ಮಾತಾಡಿ, ಆ ಹುಡುಗಿ ಹತ್ಕೊಳ್ತು ನೋಡ್ಬಿಟ್ಟು ನನಗೆ ಏನೂ ಅನಿಸ್ಲಿಲ್ಲ. ಏನಮ್ಮ ಚೆನ್ನಾಗಿದೆಯಾ, ಎಲ್ಲ ಚೆನ್ನಾಗಿದ್ದೀನಿ, ಎಲ್ಲ ಆಯಿತು. ಒಂದು 5 ನಿಮಿಷ ಮಾತಾಡಿ ಆದಮೇಲೆ ನಿನ್ನ ನಂಬರ್ ಕೊಡು ಅಂತೇಳಿ ಕೇಳಿತು. ನಾನು ಕೇಳಿದೆ, ಏನಕ್ಕೆ ನಂಬರ್ ಏನಕ್ಕೆ ಅಂದೆ. ಇಲ್ಲ, ಸುಮ್ಮನೆ ಮಾತಾಡೋದಕ್ಕೆ. ನಾನು ಜೋರಾಗಿ ಗದರಿದೆ, ನನಗೆ ಮದುವೆ ಆಗಿದೆ, ನನಗೆ ಮಕ್ಕಳಿದ್ದಾರೆ, ಅದಕ್ಕಿಂತಲೂ ಹೆಚ್ಚಾಗಿ ನಾನು ಯೇಸು ಸ್ವಾಮಿ ಸೇವೆ ಮಾಡ್ತಾಯಿದ್ದೀನಿ, ನನ್ನ ನಂಬರ್ ಕೊಡಲ್ಲ. ಬರೀ ಅವತ್ತು ದೇವರ ಆತ್ಮರು ಎಷ್ಟು ಒಂದು ಒಳ್ಳೆ ರೀತಿಯಾಗಿ ನನ್ನ ನಡೆಸಿದ್ರು ಅಂತ ಹೇಳಿದ್ರೆ, ನಾನು ಅವತ್ತು ನಂಬರ್ ಕೊಡಲಿಲ್ಲ ಆ ಹುಡುಗಿಗೆ. ಒಂದು ವೇಳೆ ನಾನು ಏನಾದರೂ ಯಾಮಾರಿ ಕೊಟ್ಟಿದ್ದರೆ ಮತ್ತೆ ಅದು ಬೇರೆ ರೀತಿಯಾಗಿ ಹೋಗ್ತಾಯಿತ್ತು ಅದು. ಮತ್ತೆ ಮನೆಗೆ ಬಂದು ನನ್ನ ಹೆಂಡ್ತಿಗೆ ಹೇಳಿದೆ, ಈ ಥರ ಹುಡುಗಿ ಸಿಕ್ಕಿದ್ಲು, ನಂಬರ್ ಕೇಳಿದ್ಲು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ಈ ಹುಡುಗಿ ಬಗ್ಗೆ ನಾನು ಮೊದಲೇ ಮದುವೆಗೆ ಮುಂಚೆನೇ ಎಲ್ಲ ಹೇಳಿದ್ದೆ ಅವಳಿಗೆ. ದೇವರು ನೋಡಿ ಎಷ್ಟು ನಮ್ಮನ್ನು ವಿಶ್ವಾಸದಲ್ಲಿ ನಡೆಸ್ತಾರೋ, ಸೈತಾನ ಅಷ್ಟೇ ನಮ್ಮ ವಿಶ್ವಾಸವನ್ನು ಹಾಳು ಮಾಡೋದಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಕೆಲಸವನ್ನು ಮಾಡ್ತಾನೆ ಇರ್ತಾನೆ, ಖಂಡಿತವಾಗಿ ಮಾಡ್ತಾನೆ ಇರ್ತಾನೆ ಪ್ರಿಯರೇ. ನೋಡಿ, ಈ ರೀತಿಯಾಗಿ ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ, ಎಲ್ಲ ಸೇವೆಗಳನ್ನು ಮಾಡೋಕ್ಕೆ ಏನಾಗ್ತಾಯಿದೆ, ನನಗೆ ಆಸೆ ಆಗ್ತಾಯಿದೆ, ಎಲ್ಲ ಕಡೆ ಹೋಗಬೇಕು, ಶುಭ ಸಂದೇಶ ಹೇಳಬೇಕು, ಎಲ್ಲರಿಗೂ ಸಾರಬೇಕು. ಅದೇ ಟೈಮಲ್ಲಿ ಏನಾಯಿತು, ಈಗ ಗಾಡಿಗಳಿಲ್ಲ, ಏನೂ ಇಲ್ಲ. ನಂತರ ಏನು ಮಾಡಿದೆ, ಒಂದು ಪ್ಲ್ಯಾನ್ ಮಾಡಿದೆ, ಇರೋ ಸ್ವಲ್ಪ ಗೋಲ್ಡ್ ಇದೆ ಇಟ್ಬಿಟ್ಟು ಏನು ಮಾಡೋಣ, ಒಂದು ಯಾವುದಾದ್ರೂ ಟ್ಯಾಕ್ಸಿ ಓಡಿಸೋಣ ಅಂಥೇಳಿ ಒಂದು ಕಾರನ್ನು ತೊಗೊಂಡೆ. ಒಂದು ಕಾರು 2 ಕಾರು ಮಾಡಿಕೊಂಡೆ. ಒಂದು 3 ವರ್ಷಗಳು ಟ್ಯಾಕ್ಸಿ ಅಂದರೆ ಒಂದು ಅಟ್ಯಾಚ್ ಮಾಡಿ ಟ್ರಾವೆಲ್ಸಲ್ಲಿ 3 ವರ್ಷಗಳ ಕಾಲ ಅಲ್ಲಿ ಓಡಿದೆ. ಸ್ವಲ್ಪ ಏನಾಯಿತು, ಸ್ವಲ್ಪ ಫೈನಾನ್ಷಿಯಲಿ ದೇವರು ಆಶೀರ್ವಾದ ಮಾಡ್ತಾ ಬಂದರು. ಅಲ್ಲಿಂದ ಏನಾಯಿತು, ಮತ್ತೆ ನನಗೆ ಗ್ರೋತ್ ಹಾಕೋಕ್ಕೆ ಸ್ವಲ್ಪ ಸ್ಟಾರ್ಟ್ ಆಯಿತು. ನೋಡಿ, ಈ ರೀತಿಯಾಗಿ ಆಗಬೇಕಾದ್ರೆ ಇಮಿಡಿಯೇಟ್ ಇನ್ನೇನು ಕೋವಿಡ್ ಸ್ಟಾರ್ಟ್ ಆಗಬೇಕು 2019 ಒಂದು ತಿಂಗಳ ಹಿಂದೆ ಏನಾಯಿತು, ನನ್ನ ಸೈಟ್ ಮೇಲೆ ಯಾರೋ ಕೇಸ್ ಆಗ್ತಾರೆ ಅಂತೇಳಿ ಗೊತ್ತಾಯಿತು, ನಾನು ಇದ್ದಂಥ ಜಾಗದ ಮೇಲೆ. ಈಗ ಅವ್ರ ಹತ್ರ ಹೋಗಿ ಏನು ಮಾಡಬೇಕು, ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅಂದರೆ ಸುಮ್ಮನೆ ಮಾಡ್ಕೊಳ್ಳಲ್ಲ. ಅವರೇನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟೇ ಅವ್ರು ಮಾಡ್ತಾರೆ. ಇದ್ದಿದ್ದ ಕಾರುಗಳನ್ನು ಮಾರಿ 2 ಕಾರನ್ನು ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಮತ್ತೆ ನನ್ನ ಸೈಟು ತೊಗೊಂಡಿರೋ ಸೈಟನ್ನು ಮತ್ತೆ ದುಡ್ಡು ಕೊಟ್ಟು ಉಳಿಸ್ಕೊಳ್ಬೇಕಾಯಿತು. ನೋಡಿ, ಈ ರೀತಿಯಾಗಿ ಕಾರುಗಳನ್ನು ಮಾಡಿ ಪ್ರೇರೆ 1 ತಿಂಗಳಿಗೆ ಕರೆಕ್ಟಾಗಿ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಲಾಕ್ಡೌನ್ ಸ್ಟಾರ್ಟ್ ಆಮೇಲೆ ನನಗೆ ಗೊತ್ತಾಯಿತು ಯಾಕೆ ದೇವರು ನನ್ನ ಕೈಲಿ ಕಾರುಗಳನ್ನು ಮಾರಿಸಿದ್ರು ಅಂತೇಳಿ. ಆ ಕಾರುಗಳನ್ನು ನಾನು ಇಟ್ಕೊಂಡಿದ್ರೆ EMI ಕಟ್ಟೋಕ್ಕಾಗ್ತಾ ಇರಲಿಲ್ಲ ತಿಂಗಳು ಕೋವಿಡಲ್ಲಿ. ಆ EMI ಏನೋ ಬ್ಯಾಂಕಿಂದ ಇದು ಮಾಡಿ ಅಂತೇಳಿ ಗೌರ್ಮೆಂಟ್ ಹೇಳಿದ್ರು ಕೂಡ ಯಾವ ಬ್ಯಾಂಕ್ಗಳು ಏನೂ ಮಾಡಲೇ ಇಲ್ಲ ಆ ಟೈಮಲ್ಲಿ. ಈ ರೀತಿಯಾಗಿ ಒಂದೊಂದಾಗಿ ದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸಹಾಯ ಮಾಡ್ತಾನೆ ಬಂದರು. ಯಾಕೆ ಅಂತ ಹೇಳಿದ್ರೆ ನನ್ನ ನಂಬಿಕೆ ಇದೆ ಅಲ್ವಾ, ನನ್ನ ನಂಬಿಕೆ ಅದು ಪ್ರಾಮಾಣಿಕವಾಗಿದೆಯಾ, ಪರಿಶುದ್ಧವಾಗಿದೆಯಾ, ಇಲ್ಲ ನಾನು ದೇವರ ಹತ್ರ ಬೇರೆ ಯಾವುದಾದ್ರೂ ಒಂದು ಸ್ವಾರ್ಥದಿಂದ ನಾನೇನಾದರೂ ಬರ್ತಾ ಇದ್ದೀನ ಅಂಥೇಳಿ, ಈ ಕಷ್ಟಗಳು ಯಾಕೆ ಬಂತು ಅಂಥೇಳಿ ನಾನು ಕುಳಿತುಕೊಂಡು ಯೋಚನೆ ಮಾಡುವಾಗ ನನಗೆ ಅರ್ಥ ಆಯಿತು. ಈ ಮೊದಲ ಪೇತ್ರ ಅಧ್ಯಾಯ 1 ವಾಕ್ಯ 6-7 ಆ ವಾಕ್ಯಗಳು ಅವತ್ತು ನನಗೆ ಅರ್ಥ ಆಯಿತು, ಯಾಕೆ ಪರಿಶೋಧನೆಗಳು ಬಂದೊದಗುತ್ತದೆ ಅಂಥೇಳಿ. 1 ಪೇತ್ರ ಅಧ್ಯಾಯ 1 ವಾಕ್ಯ 6-7 ಓದ್ತೀರಾ? ಸದ್ಯಕ್ಕೆ ನೀವು ಕೊಂಚ ಕಾಲ ಹಲವಿಧವಾದ ಪರಿಶೋಧನೆಗಳ ನಿಮಿತ್ತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ
ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರಿ. ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟವಿಡುವುದಕ್ಕೆ. ಏನಕ್ಕಾಗಿ ಅಂತ ಪರಿಶೋಧನೆಗಳು ಬರೋದು? ನನ್ನ ನಂಬಿಕೆ ವಿಶ್ವಾಸದಲ್ಲಿ ಪ್ರಾಮಾಣಿಕತೆ ಇದೆಯಾ? ನಾನು ಯೇಸುವನ್ನು ಕರೆಕ್ಟಾಗಿ ನಾನು ಫಾಲೋ ಮಾಡ್ತೀನಾ? ಯೇಸು ಜೊತೆಲಿ ನಾನು ನಡೆಯೋಕ್ಕಾಗತ್ತಾ ಅಂಥೇಳಿ ಈ ಒಂದು ಕಷ್ಟಗಳು ಏನು ಬಂತು, ನನ್ನ ಮಗನಿಗೆ ಬಂದಂಥ ಕಷ್ಟ ಇರ್ಬೋದು, ಆ ಹುಡುಗಿಯರಿಂದ ಬಂದಂಥ ಒಂದು ಕಾಲ್ ನಂಬರ್ ಕೇಳೋದಿರ್ಬೋದು, ಈ ಪ್ರತಿಯೊಂದು ನನಗೆ ಅರ್ಥ ಆಯಿತು. ಇಲ್ಲ, ದೇವರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ, ನನ್ನ ನಂಬಿಕೆ ನನ್ನ ವಿಶ್ವಾಸ ಸರಿಯಾಗಿದೆಯಾ ಅಂಥೇಳಿ ದೇವರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂಥೇಳಿ ಈ ವಾಕ್ಯಗಳಿಂದ ನನಗೆ ಅರ್ಥ ಆಯಿತು. ಇದು ಕೊಂಚ ದಿನಗಳು ಮಾತ್ರ, ನಿನ್ನ ಕಷ್ಟಗಳೇನಾಗಿ ಹೋಗ್ತದೆ, ನಿನ್ನ ವಿಶ್ವಾಸ ಈಗ ಪರಿಶೋಧನೆ ಆಗ್ತಾ ಇದೆ. ಚಿನ್ನವನ್ನು ಕೂಡ ಏನು ಮಾಡಲಾಗ್ತದೆ? ಬೆಂಕಿಯಲ್ಲಿ ಪರಿಶೋಧನೆ ಮಾಡಲಾಗ್ತದೆ. ಅಂಥದ್ದು ನಿನ್ನ ಸ್ವರ್ಗದ ದೇವರನ್ನು ಆರಾಧನೆ ಮಾಡ್ತಾ ಇದೆಯಾ? ನಿನ್ನ ಸ್ವರ್ಗಕ್ಕೆ ಹೋಗಬೇಕು ಅಂತೇಳಿ ಹೇಳ್ತಾ ಇದೆಯಾ? ಈಗ ಯೇಸು ಕ್ರಿಸ್ತರು ಅವರ ಮುಖಾಂತರ ಬೇರೆಯವರಿಗೆ ರಕ್ಷಣೆ, ಅವ್ರ ರಕ್ತದಿಂದ ಪಾಪ ಪರಿಹಾರ ಅಂತೇಳಿ ನೀನು ಬೋಧನೆ ಮಾಡೋದಾಗಿದ್ದರೆ ನೀನು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದೀಯಾ? ಒಂದು ಬೋಧನೆ ಮಾಡುವಂಥವನು ಅಥವಾ ಒಂದು ಜನಗಳಿಗೆ ಯೇಸುವನ್ನು ಕೊಡುವವನಿಗೆ ಪ್ರೇರಿ ಇವತ್ತು ಯಾವುದು ಆಧಾರ, ಬೇಸ್ಮೆಂಟ್, ಫೌಂಡೇಶನ್ ಅಂತ ಹೇಳಿದ್ರೆ ನನ್ನ ಸ್ವಂತ ಟೆಸ್ಟ್ ಮನಿ ಕರೆಕ್ಟಾಗಿರಬೇಕು, ನನ್ನ ವಿಶ್ವಾಸ ಕರೆಕ್ಟಾಗಿರಬೇಕು, ನನ್ನ ಜೀವನದಲ್ಲಿ ಪರಿಶುದ್ಧತೆ ಕರೆಕ್ಟಾಗಿರಬೇಕು. ನಾನು ಏನು ಮಾತನಾಡ್ತೀನೋ ಅದಕ್ಕೆ ಬದ್ಧವಾಗಿ ನಾನು ನಿಂತ್ಕೊಂಡಾಗ ಮಾತ್ರ ಒಂದು ಪಾಪಿಗೆ ನಾನು ಯೇಸುವನ್ನು ಕೊಡೋದಕ್ಕಾಗೋದು, ಇಲ್ಲದಿದ್ದರೆ ಸುಮ್ಮನೆ ಕೊಡೋದಕ್ಕಾಗಲ್ಲ. ಈ ವಾಕ್ಯಗಳು ನನಗೆ ಅರ್ಥ ಆಯಿತು. ಮುಂದೆ ಓದಿ ಅಕ್ಕ, ತುಂಬ ಚೆನ್ನಾಗಿದೆ ನೋಡಿ ವಾಕ್ಯಗಳು. ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟವಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವೂ ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ವಿಶ್ವಾಸ ಏನಂತೆ? ಒಂದು ವಿಶ್ವಾಸ ಏನು? ನಿನ್ನ ಬಂಗಾರಕ್ಕಿಂತಲೂ, ನಿನ್ನ ಡೈಮಂಡ್ಗಿಂತಲೂ, ನಿನ್ನ ಆಸ್ತಿ ಪಾಸ್ತಿಗಿಂತಲೂ ಬೆಲೆ ಉಳ್ಳಂಥದ್ದು ಸ್ವರ್ಗ ಲೋಕದಲ್ಲಿ ನಿನ್ನ ವಿಶ್ವಾಸ. ಪ್ರೈಸ್ ದ ಲಾರ್ಡ್. ಆ ವಿಶ್ವಾಸ ಇವತ್ತು ಪರಿಶೋಧನೆ ಆಗಲೇಬೇಕು. ಪರಿಶೋಧನೆ ಆದರೆ ಮಾತ್ರನೇ ನೀನು ಯೇಸುವನ್ನು ಇನ್ನೊಬ್ಬನಿಗೆ ಕೊಡೋದಕ್ಕಾಗೋದು, ಇಲ್ಲದಿದ್ದರೆ ಕೊಡೋದಕ್ಕೆ ಆಗೋದಿಲ್ಲ. ಮುಂದೆ ಓದಿಯಕ್ಕ. ಆಗ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನೋಡಿ, ಯೇಸು ಕ್ರಿಸ್ತರು ಮತ್ತೆ ಮರಳಿ ಬರುವ ದಿನದಂದು, ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ. ನನ್ನ ನಂಬಿಕೆ ವಿಶ್ವಾಸ ಕರೆಕ್ಟ್ ಆಗಿದ್ರೆ ಮಾತ್ರ ನನಗೆ ನಿತ್ಯ ಜೀವವನ್ನು ದೇವರು ಕೊಡ್ತಾರೆ, ಇಲ್ಲದಿದ್ದರೆ ಕೊಡೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೇರಿ, ವಾಕ್ಯಗಳನ್ನು ಕೇಳ್ತಾ 4:21 ಯೌವನ ಆ ಸಮಾರ್ಯದ ಮಹಿಳೆಯನ್ನು ನೋಡಿ ಯೇಸು ಏನು ಹೇಳಿದ್ರೆ ಗೊತ್ತಾ? ಅಮ್ಮ, ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಂತೇಳಿ ಹೇಳಿದಾಗ ಆಕೆ ಹೇಳ್ತಾಳೆ, ನನಗೆ ಗಂಡ ಇಲ್ಲ. ಆಗ ಯೇಸು ಏನು ಹೇಳಿದ್ರು? ಹೌದು, 5 ಜನ ಇದ್ದರು, ಅವರು ನಿನ್ನ ಗಂಡಂದ್ರಲ್ಲ, ಈಗ ಇರೋವನು ಕೂಡ ನಿನ್ನ ಜೊತೆಯಲ್ಲಿ ಗಂಡ ಅಲ್ಲ. ಆ ಮಾತನ್ನು ಕೇಳಿದ ತಕ್ಷಣ ಆಕೆಗೆ ರಿಯಲೈಸ್ ಆಯಿತು, ಇವರು ಯಾರು? ನನ್ನ ಜೀವನ ಇದ್ದಾಗೆ ಹೇಳ್ತಾ ಇದ್ದಾರಲ್ವಾ, ನಾನು ಮಾಡಿದಂಥ ಜೀವನವನ್ನು ಇವ್ರು ಏನು ಮಾಡ್ತಾ ಇದ್ದಾರೆ, ಇವರು ಕಂಡಾಗೆ ಹೇಳ್ತಾ ಇದ್ದಾರಲ್ವ ಅಂತೇಳಿ ಅವಳು ಆಶ್ಚರ್ಯಪಟ್ಲು. ಈ ದೇವರ ವಾಕ್ಯಗಳನ್ನು ಓದ್ತಾ ನನಗೆ ಅನ್ನಿಸ್ತು, ಏಸಪ್ಪ, ನಾನು ಎಷ್ಟೋ ಪಾಪಗಳನ್ನು ಯಾರಿಗೂ ಗೊತ್ತಿಲ್ಲ ಅಂಥೇಳಿ ಮಾಡ್ತಾಯಿದ್ದೆ, ಎಷ್ಟೋ ಕೆಲಸಗಳನ್ನು ಯಾರಿಗೂ ಗೊತ್ತಿಲ್ಲ ಅಂಥೇಳಿ ಮಾಡ್ತಾಯಿದ್ದೆ. ಅವತ್ತು ಸಮಾರ್ಯದ ಮಹಿಳೆಯ ಜೀವನವನ್ನು ನೀವೆಲ್ಲ ನೋಡ್ತಾ ಇದ್ರಿ, ಅದೇ ರೀತಿಯಾಗಿ ನನ್ನ ಜೀವನವನ್ನು ನೀವು ನೋಡ್ತಾ ಇದ್ರಲ್ವಾ. ಪ್ರೈಸ್ ದ ಲಾರ್ಡ್. 4:29 ಓದ್ತೀರಕ್ಕ ಯೌವನ 4:29. ಆಗ ಯೇಸು, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದು ನುಡಿದರು. 4:29. ನಾನು ಮಾಡಿದ ಕೃತ್ಯಗಳನ್ನು ಕಂಡಂತೆ ತಿಳಿಸಿದ ಒಬ್ಬ ವ್ಯಕ್ತಿ ಎಲ್ಲಿದ್ದಾರೆ? ನಾವು ಮಾಡೋದನ್ನೆಲ್ಲ ನೋಡೋ ವ್ಯಕ್ತಿ ನಮ್ಮ ಮಧ್ಯದಲ್ಲಿದ್ದಾರೆ, ನಮ್ಮ ಒಳಗಡೆ ಇದ್ದಾರೆ ಈಗ. ಪ್ರೈಸ್ ದ ಲಾರ್ಡ್. ಅವತ್ತು ಸಮಾರ್ಯದ ಮಹಿಳೆ ಮಾಡಿದ್ದನ್ನೆಲ್ಲ ನೋಡಿದಂಥ ಅದೇ ಯೇಸು
ನಾನು ಮಾಡಿದ್ದನ್ನು ಕೂಡ ನೋಡಿದ್ರು. ಅವರು ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿರಲಿಲ್ಲ. ಈ ವಾಕ್ಯಗಳೆಲ್ಲವೂ ಕೂಡ ಏನಾಯಿತು, ವಾಕ್ಯದಲ್ಲಿ ಜೀವ ಇದೆ ಅಂದರೆ ಇದೆ ಪ್ರಿಯರೇ, ವಾಕ್ಯ ಕಾರ್ಯ ಮಾಡುತ್ತೆ ಅಂದರೆ ಇದೆ. ಆ ವಾಕ್ಯಗಳನ್ನು ನಾನು ನಂಬದೆ ವಿಶ್ವಾಸವಿಟ್ಟೆ, ಆ ವಾಕ್ಯಗಳು ನನ್ನಲ್ಲಿ ಕಾರ್ಯ ಮಾಡ್ತು. ಅನೇಕ ಪರಿಶೋಧನೆಗಳಲ್ಲಿ ದೇವರ ವಾಕ್ಯ ನನಗೆ ಸಹಾಯ ಮಾಡ್ತು, ಧೈರ್ಯವನ್ನು ತುಂಬಿತು. ಅದಕ್ಕೆ ನೋಡಿ ಸಂತ ಪೌಲ ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 13-14 ಹೇಳ್ತಾರೆ, ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತನ್ನ ಪುತ್ರನ ಸಾಮ್ರಾಜ್ಯಕ್ಕೆ ನನ್ನನ್ನೇನು ಮಾಡಿದ್ದಾರೆ, ಸುರಕ್ಷಿತವಾಗಿ ನನ್ನನ್ನು ದೇವರೇನು ಮಾಡಿದ್ದಾರೆ, ಕತ್ತಲೆಯ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡಿ ಎಲ್ಲಿ ಕರೆದುಕೊಂಡು ಬಂದಿದ್ದಾರೆ, ಬೆಳಕಿನ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಈಗ ಆ ಪುತ್ರನಲ್ಲಿ ಏನು ಸಿಕ್ಕಿದೆ, ನನಗೆ ಏನು ಸಿಕ್ಕಿದೆ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಏನು ಸಿಗುತ್ತೆ ನಮಗೆ? ನಾನು ಹೋದ್ನಲ್ವ, ಬಿಲ್ಡಿಂಗು, ಕಾಸು, ಲಾರಿ, ಹಣ, ಆಸ್ತಿ ಅದೆಲ್ಲ ಸಿಗೋದು. ಇಲ್ಲಿ ಪೌಲರು ಹೇಳ್ತಾರೆ, ನಾನು ಕ್ರಿಸ್ತ ಯೇಸುವಿನಲ್ಲಿಟ್ಟ ವಿಶ್ವಾಸದಿಂದ ನನಗೆ ಮೊದಲು ಪಾಪ ಕ್ಷಮಾಪಣೆ ದೊರಕಿತು. ಪ್ರೈಸ್ ದ ಲಾರ್ಡ್. ನಂತರ ಏನು ಸಿಕ್ತು ನನಗೆ? ವಿಮೋಚನೆ ಸಿಕ್ತು. ಯಾವ ಡಿಪ್ರೆಷನ್ಗೆ ಹೋಗಿದ್ನಲ್ವಾ ಅದೆಲ್ಲದರಿಂದಲೂ ವಿಮೋಚನೆ ಎಲ್ಲಿ ಸಿಕ್ತು ನನಗೆ? ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿದ್ದರಿಂದಲೇ ಇದೆಲ್ಲ ನನಗೆ ರಿಯಲೈಸ್ ಆಯಿತು ಪ್ರೇರೆ. ಆ ಕನ್ವಿಕ್ಷನ್ ನನಗೆ ಸಿಕ್ತು, ಇಲ್ಲ ಇದು ಸತ್ಯ, ಇದನ್ನು ನಾನು ಸಾಯೋ ತನಕ ಏನು ಮಾಡಬಾರ್ದು. ಪರವಾಗಿಲ್ಲ, ಯಾರು ಏನು ಹೇಳ್ತಾರೆ, ಮನೆಯಿಂದ ಹೊರಗಡೆ ಹಾಕ್ತಾರಾ, ರಿಲೇಷನ್ಗಳು ಹೋಗುತ್ತಾ, ನನ್ನನ್ನು ದೂರ ಇಡ್ತಾರಾ, ಇಡಲಿ. ಇವತ್ತು ಅನೇಕರು ದೂರ ಇಟ್ಟಿದ್ದಾರೆ ನನ್ನನ್ನು ಸೇರಿಸೋದೇ ಇಲ್ಲ ಹತ್ರ. ಯಾಕೆ ಅಂತ ಹೇಳಿದ್ರೆ ನಾನು ದೇವರ ವಾಕ್ಯ ಹೇಳ್ತೀನಿ, ಸತ್ಯ ಹೇಳ್ತೀನಿ, ಮುಖಾಮುಖಿ ಮಾತನಾಡ್ತೀನಿ. ನಾನು ಪ್ರಶ್ನೆಗಳು ಮಾಡೋದ್ರಿಂದ ನಾನು ಇಲ್ಲಿ ಬರ್ತಾಯಿದ್ರೆ ಅವ್ರು ಅಲ್ಲೇ ಸುತ್ತಕೊಂಡು ಹೋಗ್ತಾರೆ. ಯಾವ ಫಂಕ್ಷನ್ಗಳಲ್ಲೂ ಕೂಡ ಯಾರೂ ನನ್ನನ್ನು ಮಾತನಾಡಿಸಲ್ಲ. ಪ್ರೈಸ್ ದ ಲಾರ್ಡ್. ಆದರೆ ಯಾವುದಕ್ಕೂ ನನಗೆ ನೋವಾಗಲ್ಲ ಪ್ರೇರೆ. ಯಾಕೆ ಅಂತ ಹೇಳಿದ್ರೆ ನಾನು ಆ ಸ್ಥಿತಿಯಲ್ಲಿದ್ದಾಗ ಇವರು ಯಾರೂ ಕೂಡ ನನಗೆ ಜೀವ ಕೊಟ್ಟಿಲ್ಲ, ನನಗೆ ಜೀವ ಕೊಟ್ಟಿದ್ದು ನನ್ನ ಯೇಸು ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ಬ್ರೀಫಾಗಿ ಶಾರ್ಟಾಗಿ ಹೇಳಿದರೆ ತುಂಬ ದೇವರು ನನ್ನ ಜೀವನದಲ್ಲಿ ಮಾಡಿದ್ದಾರೆ, ತುಂಬ ಕಾರ್ಯಗಳನ್ನು ಮಾಡಿದ್ದಾರೆ. ನೋಡಿ, ಈಗ ಇದನ್ನೆಲ್ಲ ನಾನು ಪಡ್ಕೊಂಡೆ, ಹೌದಲ್ವಾ? ಈಗ ನಾನೇನು ಮಾಡಬೇಕು? ಈಗ ನೀವು ಇಲ್ಲೆಲ್ಲ ಇದ್ದೀರಲ್ವಾ, ನನ್ನ ಪರಿಸ್ಥಿತಿಯಲ್ಲೇ ನೀವು ಕೂಡ ಅನೇಕರು ಇಲ್ಲಿದ್ದೀರಾ. ಬೇರೆ ರೀತಿಯಾಗಿರ್ಬೋದು, ಆದರೆ ಪರಿಸ್ಥಿತಿಗಳು ಒಂದೇ ಆಗಿರ್ತದೆ. ಪೌಲ ಅವತ್ತು ತನ್ನ ಬಗ್ಗೆ ನ್ಯಾಯ ತೀರ್ಪು ಆಗುವಾಗ ರಾಜನ ಮುಂದೆ, ಅಗ್ರಿಪ್ಪ ರಾಜನ ಮುಂದೆ ನಿಂತು ಆತ್ಮಕಥನ ಹೇಳುವಾಗ ಪೌಲ ಒಂದು ಮಾತನ್ನು ಹೇಳ್ತೇನೆ. ಪ್ರೇಷಿತರ ಕಾರ್ಯಕಾಲ 22:15 ಹೇಳ್ತಾರೆ, ದೇವರು ನಾನು ಏನು ನೋಡಿದ್ದೇನೋ, ಏನು ಕೇಳಿಸಿಕೊಂಡಿದ್ದೇನೋ ಅದನ್ನು ಹೋಗಿ ನೀನು ಸಾಕ್ಷಿಪಡಿಸು. ಏನು ಮಾಡಬೇಕು? ಈಗ ಒಂದು ವಾಕ್ಯ ಓದಿ ಮುಗಿಸೋಣ, ಟೈಮ್ ಆಯಿತು. ನೀನು ಕಂಡು ಕೇಳಿದ ವಿಷಯಗಳಿಗೆ ನೀನೇ ಎಲ್ಲ ಜನರಿಗೆ ಅವರ ಪರವಾಗಿ ಸಾಕ್ಷಿಯಾಗಬೇಕು. ಯಾರ ಪರವಾಗಿ? ಅವರ ಪರವಾಗಿ ಇವತ್ತು ನಿಮ್ಮ ಮುಂದೆ ನಿಂತು ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ ಪ್ರಿಯರೇ. ಇಲ್ಲಿ ಮಾತ್ರವಲ್ಲ, ದೇವರು ಸುಮಾರು ಎಷ್ಟು ವರ್ಷಗಳು ಅಂತೇಳಿ ನಾನು ಹೇಳೋಕ್ಕೆ ಹೋಗಲ್ಲ, ತುಂಬ ಕರ್ನಾಟಕದ ಅನೇಕ ಕಡೆಯಲ್ಲಿ ದೇವರು ನಡೆಸ್ತಾ ಇದ್ದಾರೆ. ಆ ದೇವರಿಗೆ ಸ್ತೋತ್ರ ಆಗಲಿ. ಅನೇಕ ಆತ್ಮಗಳನ್ನು ದೇವರು ನಮ್ಮ ಮುಖಾಂತರ ಇವತ್ತು ಅವರ ರಾಜ್ಯಕ್ಕೆ ಸಂಪಾದನೆ ಮಾಡಿಕೊಂಡಿದ್ದಾರೆ. ಅನೇಕರಿಗೆ ದೀಕ್ಷಾ ಸ್ನಾನವಂತ ಕೊಡಿಸುವಂಥ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಆ ದೇವರಿಗೆ ಸ್ತೋತ್ರ ಆಗಲಿ. ಈ ನನ್ನ ಸಾಕ್ಷಿಯನ್ನು ಏನು ನೀವು ಕೇಳಿಸ್ಕೊಂಡಿದ್ದೀರಲ್ವ, ಖಂಡಿತವಾಗಿ ನಿಮಗೆ ಇದು ಉಪಯೋಗ ಆಗುತ್ತೆ, 100% ಆಗುತ್ತೆ. ಇರುವಂಥ 3 ದಿನಗಳು ಸಾಕು. ಇಷ್ಟು ವರ್ಷ ಏನು ಮಾಡಿದ್ರಿ ಅದೆಲ್ಲ ಬಿಟ್ಟಾಕಿ ಈ 3 ದಿನಗಳಲ್ಲಿ ಏನನ್ನು ಹೇಳಿಕೊಡ್ತಾರೆ ಇಲ್ಲಿ, ದಯವಿಟ್ಟು ಅದನ್ನು ಕಲಿಸ್ತೆ ಅದನ್ನು ಫಾಲೋ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.